ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಮೊದಲು ನಾವು ಈ ದಿನ ಯಾವ ಒಂದು ಆರ್ಟಿಕಲ್ಸ್ನ ನೋಡ್ತಾ ಇದ್ದೀವಿ ಅನ್ನುವಂತಹ ಒಂದು ಇಂಡೆಕ್ಸನ್ನು ನೋಡಿ ತದನಂತರ ಆರ್ಟಿಕಲ್ಸ್ಗೆ ಹೋಗೋಣ. ಇವತ್ತಿನ ಆರ್ಟಿಕಲ್ಸನ್ನು ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಗುರುದೀಕ್ಷಾ ಅಕಾಡೆಮಿಯಲ್ಲಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗಾಗಿ ಹೊಸದಾದ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದು ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಫ್ರೀ ಓರಿಯೆಂಟೇಷನ್ ಕ್ಲಾಸಸನ್ನು ನಡೆಸ್ತಾ ಇದ್ದೀವಿ. ಜನವರಿ 18 ಮತ್ತು ಜನವರಿ 25ನೇ ತಾರೀಕು ಎರಡು ದಿನವೂ ಫ್ರೀ ಓರಿಯೆಂಟೇಷನ್ ಸೆಷನ್ ಇರುತ್ತೆ. ಸೊ ನೀವು ಏನಾದರೂ ಒಂದು ಓರಿಯೆಂಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಓರಿಯೆಂಟೇಷನಲ್ಲಿ ಭಾಗವಹಿಸಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗಳಿಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗತ್ತೆ. ಆ್ಯಂಡ್ ಕ್ಲಾಸಸ್ ಈಗಾಗಲೇ ಹೇಳೋ ಥರ ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಪೆಷಲ್ ಸೆಷನ್ ಫೆಬ್ರವರಿ 1ನೇ ತಾರೀಕು ಒಂದು ಸ್ಪೆಷಲ್ ಸೆಷನನ್ನು ನಾವು ನಡೆಸ್ತಾ ಇದ್ದೀವಿ. ಓವರಾಲ್ ಆಗಿ ನಿಮಗೆ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ನೀವೇನಾದರೂ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದರೆ ಈ ಒಂದು ಏನು ಕೋರ್ಸ್ ಇದೆ ಇಟ್ ಈಸ್ ವೆರಿ ಗುಡ್. ಸೊ ಪ್ಲೀಸ್ ಜಾಯ್ನ್ ಆಗಿ. ಆ್ಯಂಡ್ ಈ ಒಂದು ಫ್ರೀ ಓರಿಯೆಂಟೇಷನ್ ಸೆಷನನ್ನು ಅಟೆಂಡ್ ಮಾಡಿ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಆ ರಿಜಿಸ್ಟ್ರೇಷನ್ ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿದ್ದೀವಿ. ನೀವು ಅಲ್ಲೂ ಹೋಗಿ ಒಂದು ಸತಿ ಅದನ್ನ ರೆಫರ್ ಮಾಡ್ಕೋಬೋದಾಗತ್ತೆ. ಈಗ ನಾವು ಆರ್ಟಿಕಲ್ಸನ್ನು ನೋಡೋಣ. ಸೊ ಈ ದಿನದ ಮೊದಲ ಆರ್ಟಿಕಲ್ ನಾವು ಯಾವ್ದು ನೋಡ್ತೀವಿ ಅಂತಂದರೆ PSLV ಫೇಲ್ಯೂರ್ ಬಗ್ಗೆ ನೋಡ್ತೀವಿ. ನಾವು ನಿನ್ನೆ ಅಷ್ಟೇ ನೋಡಿದ್ವಿ. PSLV C62 ಲಾಂಚ್ ನಡೆಯುತ್ತೆ. ಅಂದರೆ ನಿನ್ನೆ ಬೆಳಗ್ಗೆ 10:17ಕ್ಕೆ ಆ ಒಂದು ಲಾಂಚ್ ನಡಿಬೇಕಿತ್ತು. ಸೊ ಅದು ಯಾಕೆ ಫೇಲ್ಯೂರ್ ಆಗಿದೆ ಮತ್ತು ಇದು ಭಾರತದ ಒಂದು ಏನಂತೀವಿ ಸೈಂಟಿಫಿಕ್ ಡೆವಲಪ್ಮೆಂಟ್ ಏನಿದೆ, ಆ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಏನಿದೆ, ಇವುಗಳ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಸೊ ಆ ಒಂದು ಪಾಯಿಂಟಲ್ಲಿ ಇದನ್ನ ನೋಡ್ತೀವಿ. ತದನಂತರ ರಿಟೇಲ್ ಇನ್ಫ್ಲೇಷನ್ ಬಗ್ಗೆ ನೋಡ್ತೀವಿ. ಡಿಸೆಂಬರ್ನಲ್ಲಿ ರಿಟೇಲ್ ಇನ್ಫ್ಲೇಷನ್ ಬಹಳ ಹೆಚ್ಚಿತ್ತು ಅನ್ನುವ ಒಂದು ಸುದ್ದಿಯನ್ನು ಇವತ್ತಿನ ನ್ಯೂಸ್ ಪೇಪರಲ್ಲಿ ನಾವು ಕಾಣ್ತೇವೆ. ಸೊ ಅದಕ್ಕೆ ರಿಲೇಟ್ ಆಗಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು, ರಿಟೇಲ್ ಇನ್ಫ್ಲೇಷನ್ ಅಂದರೆ ಏನು, ಕೋರ್ ಇನ್ಫ್ಲೇಷನ್ ಏನು ಬರುತ್ತೆ, ಅಂದರೆ ಯಾವ ರೀತಿಯಾಗಿ ಇದು ಎಕಾನಮಿಯನ್ನು ಅಫೆಕ್ಟ್ ಮಾಡುತ್ತೆ, ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಇದರಿಂದ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಇಂಡಿಯಾ ಜರ್ಮನಿ ರಿಲೇಷನ್ಸ್ ಬಗ್ಗೆ ನಾವು ನೋಡ್ತೀವಿ. ನಂತರ ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಡೀಲ್, ಇದು ಎಡಿಟೋರಿಯಲ್ ಅನಾಲಿಸಿಸ್ ಆಗಿರುತ್ತೆ. ಸೊ ಅದರ ಕುರಿತಾಗಿ ಕೂಡ ನಾವು ನೋಡ್ತೀವಿ. ಅಂದರೆ ಆರ್ಟಿಕಲ್ 6 ಅಂದರೆ ಏನು, ಯಾವ ರೀತಿಯಾಗಿ ಅದು ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಆರ್ಟಿಕಲ್ 6ಅಲ್ಲಿ ಏನೇನಿದೆ ಇದೆಲ್ಲನೂ ನಾವು ತಿಳ್ಕೊತೀವಿ. ತದನಂತರ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಸೊ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಕಳೆದ ತಿಂಗಳಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಆಗ ಏನಿತ್ತು ಅಂದರೆ ಭಾರತವನ್ನು ಈ ಪ್ಯಾಕ್ ಸಿಲಿಕಾ ಅನ್ನುವಂಥ ಒಂದು ಇನಿಷಿಯೇಟಿವಿಂದ ದೂರ ಇಟ್ಟಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಬಟ್ ಈಗ ಪ್ಯಾಕ್ ಸಿಲಿಕಾಗೆ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ಚಿಂತನೆ ಹೊರಬಂದಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲ್ನ ನೋಡ್ತೀವಿ. ತದನಂತರ US ವಯಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾಸ್. ಈಗ ಏನು USA ವೆನೆಜುವೆಲಾ ಪ್ರೆಸಿಡೆಂಟ್ ಮಡುರೋ ಅವ್ರನ್ನ ಅರೆಸ್ಟ್ ಮಾಡಿ ವೆನೆಜುವೆಲಾ ಮೇಲೆ ತನ್ನ ಒಂದು ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಮುಂದಾಗಿದೆ. ಸೊ ಅದು ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವ ಕಾನೂನುಗಳನ್ನು ವಯಲೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅದು ಈ ಆರ್ಟಿಕಲ್ ಬಗ್ಗೆ ಆಗುತ್ತೆ. ತದನಂತರ UN ರೋಹಿಂಗ್ಯಾ ಜೆನಿಸಾಯ್ಡ್ ಬಗ್ಗೆ ಕೇಸನ್ನು ತೊಗೊಂಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಒಂದು ರೋಹಿಂಗ್ಯಾ ಬಗ್ಗೆ ಬೇಕಾಗುತ್ತೆ, ಜೆನೋಸೈಡ್ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ತದನಂತರ ಏನಾಗ್ತಾ ಇದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾವು ನೋಡುವಂಥದ್ದು ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಇದನ್ನು ನಿನ್ನೆ ಅಷ್ಟೇ DRDO ಟೆಸ್ಟ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ನಂತರ ನಾವು ನೋಡುವಂಥದ್ದು ಇದೆರಡು ನಮ್ಮ ಒಂದು KPSC ಗ್ರೂಪ್ C ಏನು ಎಕ್ಸಾಮ್ಗಳಿದೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಗೋಲ್ಡನ್ ಗ್ಲೋಬ್ಸ್ ಅವಾರ್ಡ್, ಮತ್ತೊಂದು ಸ್ಟೇಟ್ ಫಿಲ್ಮ್ ಲಿಟ್ರರಿ ಅವಾರ್ಡ್. ಸೊ ಈ ಎರಡು ಆರ್ಟಿಕಲ್ಗಳನ್ನು ಕೂಡ ನಾವು ಇವತ್ತು ನೋಡ್ತೀವಿ. ಸೊ ಒಟ್ಟಾರೆಯಾಗಿ 10 ಆರ್ಟಿಕಲ್ಗಳನ್ನು ನಾವು ಇದರಲ್ಲಿ ಇವತ್ತು ನೋಡ್ತೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. PSLV C62 strays from flight path, fails to launch satellite. Troubling repeat, ISRO must begin rebuilding quality assurance protocols. What do 2 PSLV mission failures in a row mean for ISRO? ಸೊ ಈ 3 ಆರ್ಟಿಕಲ್ಗಳು ಏನಿವೆ ಇವು PSLV C62 ಒಂದು ಫೇಲ್ಯೂರ್ ಏನಾಯಿತು ಅದರ ಕುರಿತಾಗಿನೇ ಮಾತಾಡ್ತಾ ಇದೆ. ಅಂದರೆ ಇದು ಕೇವಲ ಒಂದು ರಾಕೆಟ್ನ ವಿಫಲತೆಯಾಗಿ ನಾವು ನೋಡೋದಕ್ಕಾಗೋದಿಲ್ಲ, ಬದಲಿಗೆ ಭಾರತದ ಒಂದು ಬಾಹ್ಯಾಕಾಶದ ಕ್ಷೇತ್ರ ಏನಿದೆ ಅದರ ಮೇಲೆ ಇರುವಂತಹ ವಿಶ್ವಾಸಾರ್ಹತೆ ಇರ್ಬೋದು, ಇಲ್ಲ ಅದರ ಒಂದು ಗುಣಮಟ್ಟ ಇರ್ಬೋದು, ಅಥವಾ ಅದರ ಮೇಲೆ ಇರುವಂತಹ ಟ್ರಸ್ಟ್ ಇರ್ಬೋದು, ಅಥವಾ ವಾಣಿಜ್ಯ ಏನಿದೆ ಇವುಗಳ ಒಂದು ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ವಿಚಾರವಾಗಿದೆ. ಸೊ ಹಾಗಾಗಿ ನಮಗೆ ಈ ಒಂದು ಏನು ಆರ್ಟಿಕಲ್ಸ್ ಇದೆ
ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ವರ್ಷದೊಳಗೆ ಕಳೆದ ವರ್ಷ ಮೇ 2025ರಲ್ಲಿ PSLV C61 ಲಾಂಚ್ ಮಾಡಿದರು. ಅದು ಕೂಡ ಫೇಲ್ಯೂರ್ ಆಗಿತ್ತು, ಅಂದರೆ ಏನು ವಿಫಲವಾಗಿತ್ತು. ಸೊ ಈಗ ಹಿಂದೆನೇ C62 ಕೂಡ ವಿಫಲವಾಗಿರುವಂಥ ಕಾರಣ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಮಗೆ ಆ್ಯಕ್ಚುಲಾಗಿ ನಿನ್ನೆ ಏನಾಯಿತು ಅನ್ನೋದು ಗೊತ್ತಿದೆ. ಅಂದರೆ ನಿನ್ನೆ ಲಾಂಚ್ ಮಾಡಬೇಕಿತ್ತು ಯಾವ ಒಂದು ಸ್ಯಾಟಲೈಟನ್ನು, EOS-N ಅನ್ನುವಂಥ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಬೇಕಿತ್ತು. ಸೊ ಆ ಒಂದು ಲಾಂಚ್ ಸ್ಟೇಜಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡೋಣ. ಈ ಒಂದು PSLV ಏನಿದೆ ಇದು ಆ್ಯಕ್ಚುಲಾಗಿ 4 ಸ್ಟೇಜ್ ರಾಕೆಟ್, ನಮಗಿದು ಗೊತ್ತಿದೆ ಅಲ್ವಾ. ಸೊ ಈ ಮೊದಲನೇ ಹಂತ ಏನಿದೆ ಇದು ಬಂದು ಸಾಲಿಡ್ ಫ್ಯೂಯಲ್ ಸ್ಟೇಜ್. ಫಸ್ಟ್ ಬಂದು ಸಾಲಿಡ್ ಫ್ಯೂಯಲು, ಸೆಕೆಂಡಲ್ಲಿ ಲಿಕ್ವಿಡ್ ಫ್ಯೂಯಲ್ ಇರುತ್ತೆ, ಮತ್ತು ಥರ್ಡ್ ಸ್ಟೇಜ್ ಬಂದು ಸಾಲಿಡ್ ಫ್ಯೂಯಲು, ಫೋರ್ತ್ ಬಂದು ಲಿಕ್ವಿಡ್. ಸೊ ಸಾಲಿಡ್ ಲಿಕ್ವಿಡ್ ಆಗಿ ಆಲ್ಟರ್ನೇಟ್ ಆಗಿ ಇರುತ್ತೆ ಅಂತ, ಓಕೆನಾ. ಸೊ ಇಲ್ಲೇನಾಯಿತು ಅಂದರೆ ಉಡಾವಣೆ ಆರಂಭದಿಂದ 3ನೇ ಹಂತದ ಕೊನೆವರೆಗೂ ಎಲ್ಲಾನು ಕರೆಕ್ಟಾಗಿ ನಡೀತು. ಅಂದರೆ ಫಸ್ಟ್ ಸ್ಟೇಜಿಂದ ಆಲ್ಮೋಸ್ಟ್ ಥರ್ಡ್ ಸ್ಟೇಜ್ವರೆಗೂ ಏನು ನಡೆಯುತ್ತೆ, ಸೊ ಆ 3 ಹಂತಗಳು ಕರೆಕ್ಟಾಗಿ ನಡೆದಿದೆ. ಆದರೆ ಸಮಸ್ಯೆ ಯಾವಾಗ ಆರಂಭ ಆಯಿತು ಅಂದರೆ ಈ ಥರ್ಡ್ ಸ್ಟೇಜ್ ಅಥವಾ 3ನೇ ಹಂತ ಏನಿದೆ ಅದು ಅಂತ್ಯಗೊಳ್ಳುವಂಥ ಟೈಮಲ್ಲಿ ಈ ಸಮಸ್ಯೆ ಆರಂಭವಾಯಿತು ಅನ್ನುವಂಥದ್ದು. ಈಗ ಲಿಫ್ಟ್ ಆಫ್ ಆದಮೇಲೆ ಸುಮಾರು 4 ನಿಮಿಷ 25 ಸೆಕೆಂಡ್ಗಳು ಆದಮೇಲೆ ಈ 3ನೇ ಹಂತ ಏನಿದೆ ದಟ್ ಸ್ಟಾರ್ಟ್ಸ್ ಫೈರಿಂಗ್. ಸೊ ಅದಾದಮೇಲೆ 2 ನಿಮಿಷಗಳ ಬಳಿಕ ಏನಾಯಿತು ಅಂತಂದರೆ ರಾಕೆಟ್ನ ರೋಲ್ ರೇಟ್ ಏನಿರುತ್ತೆ, ರಾಕೆಟ್ದು ರೋಲ್ ರೇಟ್ ಅಂತ ಇರುತ್ತೆ. ಸೊ ಆ ರೋಲ್ ರೇಟ್ ಏನಾಯಿತು ಅದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯಾವಾಗ ರೋಲ್ ರೇಟ್ ಚೇಂಜ್ ಆಯಿತು ರಾಕೆಟ್ದು, ಅದರಿಂದ ರಾಕೆಟ್ ಏನಾಯಿತು ಅಂದರೆ ನಿಯಂತ್ರಣ ತಪ್ಪೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಸುಮಾರು 12 ನಿಮಿಷದ ಹೊತ್ತಿಗೆ ಏನಾಯಿತು ಅಂತಂದರೆ ಇಸ್ರೋಗೆ ಏನು ಟೆಲಿಮೆಟ್ರಿ ಡೇಟಾ ಸಿಗಬೇಕಿತ್ತು ಆ ಒಂದು ಸ್ಯಾಟಲೈಟಿಂದ ಇರ್ಬೋದು, ಇಲ್ಲ ಒಂದು ರಾಕೆಟ್ ಲಾಂಚ್ ವೆಹಿಕಲಿಂದ ಇರ್ಬೋದು, ಆ ಒಂದು ಟೆಲಿಮೆಟ್ರಿ ಡೇಟಾ ಸಿಗೋದು ನಿಂತೋಯ್ತು. ಸೊ ಇದರಿಂದ ಏನು ಗೊತ್ತಾಗ್ತದೆ ನಮಗೆ ಅಂದರೆ ಈ 3ನೇ ಹಂತದ ಕೊನೆಯ ಭಾಗದಲ್ಲಿ ಏನು ರೋಲ್ ರೇಟ್ ಏನಿತ್ತು ಅಲ್ಲಿ ಡಿಸ್ಟರ್ಬೆನ್ಸನ್ನು ಕಂಡಿದಂಥ ಕಾರಣ ಈ ಫ್ಲೈಟ್ ಪಾತ್ ಏನಿದೆ, ಈಗ ಆ್ಯಕ್ಚುಲಾಗಿ ಒಂದು ಪಾತ್ ಅಂತ ಡಿವೈಸ್ ಮಾಡಿರ್ತಾರೆ. ಸೊ ಆ ಪಾತ್ ಇಲ್ಲಿ ಡಿವಿಯೇಟ್ ಆಗಿದೆ. ಸೊ ಅದರಿಂದ ಈ ರೀತಿಯಾಗಿ ಏನು ರಾಕೆಟು ತನ್ನ ಒಂದು ಗುರಿಯಾಗಿದ್ದ ಕಕ್ಷೆಗೆ ತಲುಪಲಾಗಿಲ್ಲ. ಆ್ಯಂಡ್ ಎಲ್ಲ ಉಪಗ್ರಹಗಳು ಏನು ಆ ಒಂದು ರಾಕೆಟಲ್ಲಿ ಕಳಿಸಿದಂಥ ಉಪಗ್ರಹಗಳು ಏನಿದ್ದಾವೆ ಆ ಎಲ್ಲ ಉಪಗ್ರಹಗಳು ಇಲ್ಲಿ ನಷ್ಟ ಆಯಿತು ಅನ್ನೋದನ್ನು ಏನದು ಇಸ್ರೋದ ಚೇರ್ಮನ್ ಅವರು ಹೇಳಿದ್ದಾರೆ. ಸೊ ಇಷ್ಟು ಆಗಿರುವಂಥದ್ದು. ಈಗ ನಾವು ಏನು ನೋಡಬೇಕು ಅಂತಂದರೆ ಇದನ್ನು PSLV C61 ಲಾಂಚ್ ಏನು ಮೇ ಅಲ್ಲಿ ನಡೆದಂಥ ಲಾಂಚ್ ಏನಿದೆ ಅದು ಕೂಡ ವೈಫಲ್ಯವಾಗಿತ್ತು. ಸೊ ಆಗ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ 2 ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಾ ಇದೆ ಅಂದರೆ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದ ಲಾಂಚ್ ವೆಹಿಕಲ್ ಅನ್ನೋದು ಅರ್ಥ ಆಗುತ್ತೆ, ಓಕೆನಾ. ಈಗ ಈ PSLV C61 ಇಂದ ಇದರಲ್ಲಿ ಏನಾಗಿತ್ತು ಅಂತಂದರೆ ಅಲ್ಲೂ ಕೂಡ 3ನೇ ಹಂತದಲ್ಲೇ ಥರ್ಡ್ ಸ್ಟೇಜಲ್ಲೇ ಅಲ್ಲೂ ಕೂಡ ಪ್ರಾಬ್ಲಮ್ ಆಗಿದ್ದು. ಆವಾಗ ಏನಾಗಿತ್ತು ಅಂದರೆ ಇಲ್ಲಿ ಥರ್ಡ್ ಸ್ಟೇಜಲ್ಲಿ ಚೇಂಬರ್ ಪ್ರೆಷರ್ ಅಂತ ಇರುತ್ತೆ, ಆ ಚೇಂಬರ್ ಪ್ರೆಷರು ಕುಸಿತವಾಗ್ಬಿಟ್ಟಿತ್ತು, ಅಂದರೆ ಕಡಿಮೆ ಆಗಿಬಿಟ್ಟಿತ್ತು. ಸೊ ಆ ಒಂದು ಕಾರಣದಿಂದ PSLV C61 ಏನಿದೆ ಮೇ ಅಲ್ಲಿ ನಡೆದಂಥ ಲಾಂಚ್ ಏನಿದೆ ಅದು ಸರಿಯಾಗಿ ನಡೆಯಲಾಗಲಿಲ್ಲ, ಅಂದರೆ ಅದು ಕೂಡ ಫೇಲ್ಯೂರ್ ಆಗಿತ್ತು ಅನ್ನುವಂಥದ್ದು. ಮತ್ತು ಈಗ P62 ನೋಡಿದ್ರೆ ಅದು ಕೂಡ ಥರ್ಡ್ ಸ್ಟೇಜಲ್ಲೇ ಫೇಲ್ಯೂರನ್ನು ಹೊಂದಿದೆ. ಸೊ ಹಾಗಾಗಿ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಕ್ವೆಶನನ್ನು ಏನು ಹಾಕ್ತಾ ಇದ್ದಾರೆ ಅಂತಂದರೆ, ಸೊ 2 ಮಿಷನ್ಗಳು ಏನಿದೆ ಈ 2 ಮಿಷನ್ಗಳು ಥರ್ಡ್ ಸ್ಟೇಜಲ್ಲೇ ಫೇಲ್ಯೂರ್ ಆಗಿರುವಂಥ ಕಾರಣ ಈ ಒಂದು PSLVಯ 3ನೇ ಹಂತದಲ್ಲಿಯೇ ಏನಾದರೂ ಒಂದು ಸ್ಟ್ರಕ್ಚರಲ್ ಇಶ್ಯೂ ಇರ್ಬೋದಾ ಅನ್ನುವಂಥ ಒಂದು ಕ್ವೆಶನ್ ಇಲ್ಲಿ ಏನಾದರೂ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಈ ಒಂದು ಎಡಿಟೋರಿಯಲಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಟ್ರಬಲಿಂಗ್ ರಿಪೀಟ್ ಅನ್ನುವಂಥ ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ವಿಫಲತೆ ಏನಿದೆ ಇದು ಕೇವಲ ಒಂದು ತಾಂತ್ರಿಕ ದೋಷವಲ್ಲ, ಟೆಕ್ನಾಲಜಿ ಡಿಫಾಲ್ಟ್ ಅಲ್ಲ, ಇದು ಬದಲಿಗೆ ಇಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಏನಿದೆ, ಕ್ವಾಲಿಟಿ ಅಶ್ಯೂರೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ. PSLV ಏನಿದೆ PSLVನ ನಾವು ಏನಂತ ಕರಿತೀವಿ, ಇಸ್ರೋದ ವರ್ಕ್ ಹಾರ್ಸ್ ಅಂತ ಕರಿತೀವಿ, ಕರೆಕ್ಟಾ, ಇಸ್ರೋದ ವರ್ಕ್ ಹಾರ್ಸ್ ಅಂತ ಕರಿತೀವಿ. ಸೊ ಅದಿದೆ, ಪ್ಲಸ್ ಅದರ ಜೊತೆಗೆ ವರ್ಕ್ ಹಾರ್ಸ್ ಒಂದು. ಆ್ಯಂಡ್ ಯೂಶಲಾಗಿ PSLVಯಿಂದ ಏನು ಲಾಂಚ್ ಮಾಡಿದ್ರು ಕೂಡ ಅದು ಎಲ್ಲನೂ ಏನು ಸಕ್ಸಸ್ಫುಲ್ ಆಗಿದೆ. ಸೊ ದಶಕಗಳಿಂದ ನೋಡ್ಕೊಂಬಂದರೆ PSLV ಮೇಲೆ ನಮ್ಮ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಬಂದ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದರೂ ಇದೆಯಾ ಅನ್ನೋದು ನೋಡಬೇಕಂದ್ರೆ ಕ್ವಾಲಿಟಿ ಯಾವ ರೀತಿಯಾಗಿದೆ. ಈಗ 10 ವರ್ಷದಿಂದ ಸುಮಾರು 10-15 ವರ್ಷಗಳಿಂದ ನಾವು PSLVನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಕರೆಕ್ಟಾ. ಸೊ ಆಗ ಏನಾಗುತ್ತೆ, ಕ್ವಾಲಿಟಿ ಡಿಟಿರಿಯೇಟ್ ಆಗುವ ಸಾಧ್ಯತೆಗಳಿದೆ. ಸೊ ಅಲ್ಲಿ ಕ್ವಾಲಿಟಿಯ ಇಶ್ಯೂ ಇರಬಹುದಾ ಅನ್ನೋದನ್ನು ನಾವು ನೋಡಬೇಕು. ತದನಂತರ ಏನು ಅಂತಂದರೆ ಈಗ ಈ ಒಂದು ನಾನೇನು ಮೇ ಅಲ್ಲಿ ಫೇಲ್ಯೂರ್ ಆಯಿತು C61 ಅಂತ ಹೇಳಿದಾಗ ಆಗ ಒಂದು ಫೇಲ್ಯೂರ್ ಅನಾಲಿಸಿಸ್ ಕಮಿಟಿ ಅನ್ನುವಂಥ ಒಂದು ಕಮಿಟಿಯನ್ನು ಸ್ಥಾಪಿಸಿದರು. ಸೊ ಈ ಒಂದು ಫೇಲ್ಯೂರ್ ಅನಾಲಿಸಿಸ್ ಕಮಿಟಿ ಏನು ಮಾಡ್ತು ಅಂತಂದರೆ ಯಾಕೆ ಈ ಒಂದು C61 ರಾಕೆಟ್ ಫೇಲ್ಯೂರ್ ಆಯಿತು ಅನ್ನೋದ್ರ ಬಗ್ಗೆ ಅದು
ವರದಿಯನ್ನು ಸಲ್ಲಿಸಿದ್ದು. ಬಟ್ ಆ ಒಂದು ವರದಿಯನ್ನು ಗುಪ್ತವಾಗಿಟ್ಟಿದ್ದಾರೆ. ಅಂದರೆ ಇದುವರೆಗೂ ಅದನ್ನು ರಿಲೀಸ್ ಮಾಡಿಲ್ಲ. ಅಂದರೆ ಕೇವಲ ಪ್ರೈಮ್ ಮಿನಿಸ್ಟರ್ ಅವರ ಆಫೀಸ್ಗೆ ಮಾತ್ರ ಇದನ್ನ ಕಳಿಸಿದರೆ, ಸಾರ್ವಜನಿಕವಾಗಿ ಆಗಲಿ ಅಥವಾ ವಾಣಿಜ್ಯ ಗ್ರಾಹಕರಿಗೆ ಆಗಲಿ ಯಾವುದೇ ರೀತಿಯಾದ ಒಂದು ಮಾಹಿತಿಯನ್ನು ನೀಡಿಲ್ಲ. ಅದರಿಂದ ಕೂಡ ಇದು ಲೈಕ್ ಕೇವಲ ಟೆಕ್ನಾಲಜಿಕಲ್ ಡಿಫಾಲ್ಟ್ ಅಂತ ಡಿಫೆಕ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಕೂಡ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಮೂರನೇದಾಗಿ ನೋಡಿದ್ರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಕಮರ್ಷಿಯಲ್ ಸ್ಪೇಸ್ ಸೆಕ್ಟರ್ ಏನಿದೆ, ಅಂದರೆ ಈಗ ಏನು ನಮ್ಮ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೂಲಕ ನಾವೇನು PSLVಯನ್ನು ಕಮರ್ಷಿಯಲ್ ಸ್ಯಾಟಲೈಟ್ಸ್ಗೆ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದು ಇಲ್ಲಿ ಅದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ. ಯಾಕೆಂದರೆ ಈಗ ಪ್ರೈವೇಟ್ ಸೆಕ್ಟರ್ನ ನಾವು ಸ್ಪೇಸ್ ಸೆಕ್ಟರ್ಗೆ ಸ್ಟಾರ್ಟ್ ಮಾಡಬೇಕು, ಅಂದರೆ ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಸ್ಪೇಸ್ ಸೆಕ್ಟರಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಹೀಗಿರುವಾಗ ಈ ರೀತಿಯಾಗಿ PSLV ಫೇಲ್ಯೂರ್ ಆಗ್ತಾ ಇದೆ, ಹಿಂದಿಂದ ಫೇಲ್ಯೂರ್ ಆಗ್ತಾ ಇದೆ ಅಂತಂದರೆ ಯಾವ ಪ್ರೈವೇಟ್ ಕಂಪನಿಗಳೇ ಆಗಲಿ ಇದರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಆಗಲಿ ಇಲ್ಲ ಒಂದು ಲಾಂಚ್ ಸ್ಯಾಟಲೈಟ್ಸ್ನ ಡೆವಲಪ್ ಮಾಡೋದಕ್ಕೆ ಆಗಲಿ ಮುಂದೆ ಬರೋದಿಲ್ಲ ಅಲ್ವಾ. ಬಿಕಾಸ್ ಅವ್ರಿಗೂ ಕೂಡ ಅಲ್ಲಿ ಖರ್ಚು ಹೋಗುತ್ತೆ, ಟೈಮ್ ಹೋಗುತ್ತೆ, ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಸೊ ಈ ರೀತಿಯಾದಾಗ ಏನಾಗುತ್ತೆ ಅಂದರೆ ಕಮರ್ಷಿಯಲೈಸೇಷನ್ ಆಫ್ ಸ್ಪೇಸ್ ಸೆಕ್ಟರ್ ಅನ್ನುವಂಥ ಒಂದು ಧ್ಯೇಯ ಏನಿದೆ ಆ ಧ್ಯೇಯಕ್ಕೆ ಇಲ್ಲಿ ಪರಿಣಾಮ ಬೀಳುತ್ತೆ. ಅಂದರೆ ಅದು ಕುಸಿತವಾಗುವ ಸಾಧ್ಯತೆಗಳು ಹೆಚ್ಚು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಂತರ ಏನು ಅಂತಂದರೆ ಇಲ್ಲಿ ಆ್ಯಕ್ಚುಲಾಗಿ ಏನು ಇನ್ಸ್ಟಿಟ್ಯೂಷನಲ್ ಕಲ್ಚರ್ ಏನಿದೆ, ವರ್ಕ್ ಕಲ್ಚರ್ ಏನಿದೆ ಇಸ್ರೋದು, ಅದು ಕೂಡ ಇಲ್ಲಿ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇಸ್ರೋ ಈಗ ಈ ಒಂದು ಏನು ಫೇಲ್ಯೂರ್ ಅನಾಲಿಸಿಸ್ ಕಮಿಟಿ ಇದೆ ಇದರ ಒಂದು ರಿಪೋರ್ಟನ್ನು ಆ್ಯಕ್ಚುಲಾಗಿ ಓಪನ್ ಆಗಿ ರಿಲೀಸ್ ಮಾಡಬೇಕಿತ್ತು, ಪಬ್ಲಿಕ್ಗೆ ಅದನ್ನ ಅವೈಲಬಲ್ ಕೊಡಬೇಕಿತ್ತು. ಬಟ್ ಇಲ್ಲಿ ಕೊಟ್ಟಿಲ್ಲ. ಸೊ ಇದರಿಂದ ಏನಾಗ್ತದೆ ಅಂದರೆ ಇಸ್ರೋದ ಒಂದು ಓಪನ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಕ್ವೆಶನನ್ನು ಇಲ್ಲಿ ಕ್ವೆಶನ್ ಎದ್ದೇಳುತ್ತೆ. ಸೊ ಈ ರೀತಿಯಾಗಿ ಈ 4 ಒಂದು ಪ್ರಾಬ್ಲಮ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ. ಅಂದರೆ ಕೇವಲ ಒಂದು ಟೆಕ್ನಾಲಜಿ ಡಿಫಾಲ್ಟ್ ಅಂತ ಅಥವಾ ಟೆಕ್ನಾಲಜಿ ಡಿಫೆಕ್ಟ್ ಅಂತ ನೋಡೋದಲ್ಲ, ಈ ಪ್ರಾಬ್ಲಮ್ಸ್ಗಳು ಕೂಡ ಇದೆ ಇಸ್ರೋದಲ್ಲಿ. ಸೊ ಇದರಿಂದ ಕೂಡ ಈ ಒಂದು ಮಿಷನ್ಗಳು ಫೇಲ್ ಆಗ್ತಾ ಇರ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈಗ ಇದು ಭಾರತಕ್ಕೆ ಯಾವ ರೀತಿಯಾಗಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನಾವು ನೋಡಿದ್ರೆ ಇಲ್ಲಿ ರಾಷ್ಟ್ರೀಯ ಭದ್ರತೆಗೆ ಇದರ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆ ಅಂತಂದರೆ EOS-N1 ಸ್ಯಾಟಲೈಟ್ ಏನು ಈ C-62 ಇಂದ ಕಳಿಸ್ತಾ ಇದ್ದಂತಹ EOS ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇದೆ, ಅದು ಭಾರತದ ಒಂದು ಸೆಕ್ಯೂರಿಟಿಗೆ, ಭದ್ರತೆಗೆ ಇದು ಏನದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು. ಸೊ ಈಗ ಆ ಒಂದು ಸ್ಯಾಟಲೈಟ್ ಇಲ್ಲ ಅಂತಂದಾಗ ಆ ಒಂದು ಭದ್ರತೆಗೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಒಂದೇ ವರ್ಷದಲ್ಲಿ 2 ವಿಫಲತೆಗಳನ್ನು ನಾವು ಭಾರತ ಕಂಡಿದೆ ಹಿಂದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೋದ ಗ್ರಾಹಕರು ಏನಿದ್ದಾರೆ, ಇಸ್ರೋದ ಕಸ್ಟಮರ್ಸ್ ಏನಿದ್ದಾರೆ, ಅಂದರೆ ಇಸ್ರೋ ಮೂಲಕ ತಮ್ಮ ಒಂದು ಸ್ಯಾಟಲೈಟ್ಸನ್ನು ಉಡಾವಣೆ ಮಾಡ್ತಾ ಇರುವಂಥ ಬೇರೆ ಅಂತಾರಾಷ್ಟ್ರೀಯ ಕಂಪನಿಗಳು ಏನಿದ್ದಾವೆ ಅವುಗಳ ವಿಶ್ವಾಸ ಏನಿದೆ ಇಸ್ರೋ ಮೇಲೆ ಅದು ಕುಸಿತವಾಗುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಇದೆಲ್ಲದ್ರ ಜೊತೆಗೆ PSLVಯ ಒಂದು ರಿಸ್ಕ್ ಪ್ರೊಫೈಲ್ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸೊ ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕಲ್ವಾ. ಇಷ್ಟೆಲ್ಲ ಚಾಲೆಂಜಸ್ ಇದೆ, ಬಟ್ ಈಗ ಸ್ಟಿಲ್ ಇಸ್ರೋ ಹ್ಯಾಸ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಏನು ಮಾಡಬೇಕು ಅಂತಂದರೆ ಈಗ ಕೇವಲ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರೆ ಸಾಧ್ಯ ಇಲ್ಲ. ಅಂದರೆ ಏನೋ ಒಂದು ಹೇಳಿ ಇವಾಗ ಆಗಿರೋ ಡ್ಯಾಮೇಜನ್ನು ನಿವಾರಿಸಿದ್ರೆ ಸಾಧ್ಯ ಇಲ್ಲ. ಬದಲಿಗೆ ಸ್ಟ್ರಕ್ಚರಲ್ ರಿಫಾರ್ಮನ್ನು ತರಬೇಕು. ಹಾಗಾದರೆ ಏನು ಮಾಡಬೇಕು, ಇಮಿಡಿಯೇಟಾಗಿ ಏನು ಮಾಡಬೇಕು ಅಂದರೆ ಇವಾಗ 2 ಸರ್ತಿನೂ ಎಲ್ಲಾಗಿದೆ 3rd ಸ್ಟೇಜಲ್ಲಿ ಇಶ್ಯೂ ಆಗಿರುವಂಥದ್ದು. ಸೊ ಈಗ ಏನು ಮಾಡಬೇಕು ಅಂದರೆ ಈ PSLV 3ನೇ ಹಂತ ಏನಿದೆ ಇದನ್ನು ಕಂಪ್ಲೀಟಾಗಿ ರೀಡಿಸೈನ್ ಮಾಡಬೇಕು, ಅಥವಾ ಫಸ್ಟ್ ಅದನ್ನ ಆಡಿಟ್ ಮಾಡಬೇಕು. ಯಾಕೆ ಈ ಒಂದು 3ನೇ ಹಂತದಲ್ಲಿ ಫೇಲ್ಯೂರ್ಗಳಾಗ್ತಾ ಇದೆ ಅನ್ನೋದನ್ನು ಆಡಿಟ್ ಮಾಡಿ ತದನಂತರ ಪ್ರಾಬ್ಲಮನ್ನು ಅನಲೈಸ್ ಮಾಡಿ ಅದನ್ನ ರೀಡಿಸೈನ್ ಮಾಡಬೇಕು ಅನ್ನುವಂಥದ್ದು. ಸೆಕೆಂಡ್ ಒನ್ ಏನು ಅಂತಂದರೆ ಈ ಒಂದು ಏನು FAC ರಿಪೋರ್ಟ್ ಇದೆ, ಈ ಒಂದು ಏನು ಫೇಲ್ಯೂರ್ ಅನಾಲಿಸಿಸ್ ಕಮಿಟಿಯ ರಿಪೋರ್ಟ್ ಏನಿದೆ ಇದನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು. ಸೊ ಇದು ತಕ್ಷಣದ ಕ್ರಮಗಳು ತಗೊಳ್ಬೇಕಾಗಿರೋದು ಇಸ್ರೋ. ಮತ್ತು ಈಗ ಶಾರ್ಟ್ ಟರ್ಮಲ್ಲಿ ನಾವು ನೋಡಿದ್ರೆ ಅಥವಾ ಒಂದು ಮೀಡಿಯಮ್ ಟರ್ಮಲ್ಲಿ ನಾವು ನೋಡೋಕೆ ಹೋದರೆ ಒಂದು ಇಂಡಿಪೆಂಡೆಂಟ್ ಕ್ವಾಲಿಟಿ ಆಡಿಟ್ ಸಿಸ್ಟಮನ್ನು ಇಸ್ರೋ ಬಿಲ್ಡ್ ಮಾಡ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇಂಡಿಪೆಂಡೆಂಟ್ ಆಡಿಟ್ ಸಿಸ್ಟಮ್ ಆಗಿರುವಂಥ ಕಾರಣ ಯಾವುದೇ ರೀತಿಯಾದ ಒಂದು ಏನಂತೀವಿ ಬಯಾಸ್ನೆಸ್ ಇರೋದಿಲ್ಲ ಅಲ್ಲಿ. ಸೊ ಆದ್ದರಿಂದ ತದನಂತರ ಏನು ಅಂದರೆ ಪ್ರೈವೇಟ್ ವೆಂಡರ್ಸ್ ಏನಿರ್ತಾರೆ ಅವರ ಮೇಲೆ ಕಠಿಣವಾದ ಪರಿಶೀಲನೆಯನ್ನು ನಡೆಸಬೇಕು. ಅಂದರೆ ಈಗ ಒಂದು ರಾಕೆಟನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಪಾರ್ಟ್ಸ್ನೂ ಇಸ್ರೋನೇ ಕುತ್ಕೊಂಡು ಡೆವಲಪ್ ಮಾಡಲ್ಲ, ಬೇರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಪ್ರೈವೇಟ್ ಕಂಪನಿಗಳಿಂದ ಏನಾದರೂ ಪರ್ಚೇಸ್ ಮಾಡ್ತಾ ಇದೆ ಇಸ್ರೋ ಅಂತಂದರೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನು ಕಠಿಣವಾಗಿ ಪರಿಶೀಲಿಸಬೇಕು. ಅಂದರೆ ಅದರ ಕ್ವಾಲಿಟಿ ಇರ್ಬೋದು, ಅದರಲ್ಲಿ ಯೂಸ್ ಮಾಡಿರುವ ಕಾಂಪೊನೆಂಟ್ಸ್ ಕರೆಕ್ಟಾಗಿದೆಯಾ, ಇದೆಲ್ಲದನ್ನು ಚೆಕ್ ಮಾಡಬೇಕು ಅನ್ನುವಂಥದ್ದು. ತದನಂತರ ಲಾಂಗ್ ಟರ್ಮಲ್ಲಿ ನೋಡಿದಾಗ ಏನು ಮಾಡಬೇಕು ಅಂತಂದರೆ ಇಸ್ರೋ ಬಂದು
ಒಂದು ಅಕೌಂಟಬಿಲಿಟಿಯನ್ನು ಕ್ರಿಯೇಟ್ ಮಾಡಬೇಕು ಒಂದು. ತದನಂತರ ಈ ಏನು GSLV ಮಾರ್ಕ್ 3 ಅಥವಾ LVM3 ಏನಿದೆ ಅದರ ಒಂದು ಯಶಸ್ಸಿನ ಮಾದರಿಯನ್ನು PSLVಗೆ ಕೂಡ ಅವರು ಅನ್ವಯಿಸಬೇಕು ಅನ್ನುವಂಥ ಒಂದು ಸಜೆಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವಿಲ್ಲಿ ನೋಡಿದ್ರೆ PSLV ವಿಫಲತೆ ಅಂದರೆ ಇಸ್ರೋಗೆ ಇದು ಅಂತ್ಯವಲ್ಲ, ಬದಲಿಗೆ ಅದು ಎಚ್ಚರಿಕೆಯ ಒಂದು ಗಂಟೆಯಾಗಿದೆ ಅಂತ ನಾವು ತಿಳ್ಕೊಬೋದಾಗುತ್ತೆ. ಸೊ ಈಗ ಇಸ್ರೋ ಏನು ಮಾಡಬೇಕು ಅಂದರೆ ಇದನ್ನು ಮರೆಮಾಚಬಾರ್ದು, ಬದಲಿಗೆ ಇದನ್ನು ಎದುರಿಸಿ ಸಂಪೂರ್ಣವಾಗಿ ಒಂದು ಸ್ಟ್ರಕ್ಚರಲ್ ರಿಫಾರ್ಮನ್ನು ತರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ, ತದನಂತರ ಟೆಕ್ನಾಲಜಿ ಮತ್ತು ಟ್ರಸ್ಟ್ ಈ ಮೂರನ್ನು ಕೂಡ ಏನಂತೀವಿ ಒಟ್ಟಿಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಈಗ ಇಸ್ರೋ ಅನ್ನೋದನ್ನು ಇಲ್ಲಿ ಒಂದು ಆರ್ಟಿಕಲ್ನಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೊ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಒಂದು ಕಡೆ ಏನಾಗಿದೆ ಅನ್ನುವಂಥದ್ದು. ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನ ಆಮೇಲೆ ರಿವೈಸ್ ಮಾಡ್ಕೋಬೋದಾಗುತ್ತೆ. ಈಗ ನೆಕ್ಸ್ಟ್ ಆರ್ಟಿಕಲನ್ನು ನೋಡೋಣ. ರಿಟೇಲ್ ಇನ್ಫ್ಲೇಷನ್ ಆಟ್ 3-month ಹೈ ಆಫ್ 1.33% ಇನ್ ಡಿಸೆಂಬರ್. ಸೊ ಇಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ ಭಾರತದ ರಿಟೇಲ್ ಇನ್ಫ್ಲೇಷನ್ ಏನಿದೆ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ಡಿಸೆಂಬರ್ 2025 ನಾವು ನೋಡಿದಾಗ ಸುಮಾರು 1.33%ಗೆ ಹೆಚ್ಚಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದು ಕಳೆದ 3 ತಿಂಗಳನ್ನು ನಾವು ನೋಡಿದಾಗ ಇದೇ ಗರಿಷ್ಠ ಮಟ್ಟವಾಗಿರೋದು. ಅಂದರೆ ಈಗ ಡಿಸೆಂಬರ್, ನವಂಬರ್, ಅಕ್ಟೋಬರ್ ಈ 3 ತಿಂಗಳನ್ನು ನೋಡಿದಾಗ 1.33% ಏನಿದೆ ಇದೇ ಗರಿಷ್ಠ ಮಟ್ಟದ್ದಾಗಿದೆ. ಒಂದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂತಂದರೆ ಈ ದರ RBI ಅನ್ನೋ ಒಂದು ಕನಿಷ್ಠ ಆರಾಮ ಮಟ್ಟ ಏನಿದೆ ಅಥವಾ RBIನ ಒಂದು ಲೆವೆಲ್ ಏನಿದೆ 2% to 6% ಇನ್ಫ್ಲೇಷನ್ನ ಮೇಂಟೈನ್ ಮಾಡಬೇಕು ಅಂತ ಏನು ಹೇಳಿದರೆ ಅದಕ್ಕಿಂತ ಕಡಿಮೆಯಾಗಿದೆ. ಲೈಕ್ ಲಾಸ್ಟ್ ಮಂತ್ಸಲ್ಲಿ ನೋಡಿದಾಗ 1.33% ಹೈ ಇದ್ರೂ ಕೂಡ RBI ನೀಡಿರುವಂಥ ಸ್ಲ್ಯಾಬಿನ ಒಳಗಡೆನೇ ಇದೆ ಇದು. ಅಂದರೆ ಸ್ಲ್ಯಾಬ್ನ ಕೂಡ ಅದನ್ನು ರೀಚ್ ಆಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಈಗ ನಮ್ಗೆ ಏನು ಬೇಕು ಅಂತಂದರೆ ಈ ರಿಟೇಲ್ ಇನ್ಫ್ಲೇಷನ್ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ತೊಗೊಳ್ಳೋಣ. ಸೊ ಈಗಾಗಲೇ ನಾವು 1.33% 3-month ಹೈ ಅನ್ನೋದನ್ನು ನೋಡಿದ್ದೀವಿ. ನೆಕ್ಸ್ಟು ಈ ಭಾರತದಲ್ಲಿ ಈ ರಿಟೇಲ್ ಇನ್ಫ್ಲೇಷನ್ ಏನಿದೆ ಇದನ್ನು CPI ಮೂಲಕ ನಾವು ಅಳೆಯುವಂಥದ್ದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಇದರ ಮೂಲಕ ನಾವು ಇದನ್ನು ಮೆಷರ್ ಮಾಡುವಂಥದ್ದು. ಓಕೆನಾ? ಸೊ RBIನ ಗುರಿ ಏನಿದೆ, ಆ್ಯಕ್ಚುಯಲ್ RBIನ ಗುರಿ ಏನಿದೆ ರಿಟೇಲ್ ಇನ್ಫ್ಲೇಷನ್ಗೆ ಅದು 4% ಆಗಿದೆ ಆ್ಯಂಡ್ ಅದನ್ನು ಮೇಂಟೈನ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದಾಯ್ತಲ್ವಾ? ಈ ಒಂದು ಏನು CPI ಇನ್ಫ್ಲೇಷನ್ ಇರ್ಬೋದು ಇಲ್ಲ ರಿಟೇಲ್ ಇನ್ಫ್ಲೇಷನನ್ನು ರಿಲೀಸ್ ಮಾಡೋದು ಯಾರು? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನಿದೆ ಇದು ರಿಲೀಸ್ ಮಾಡುವಂಥದ್ದು. ಅದು ಕೂಡ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಲೈಕ್ ಬೇಸಿಕ್ ಅಂದರೆ ಏನಾಗ್ತಾ ಇದೆ ಅನ್ನೋದು ಅರ್ಥ ಆಯಿತು. ಈಗ ಇದಕ್ಕೆ ಈ ಒಂದು ಇನ್ಫ್ಲೇಷನ್ನು ಇಷ್ಟೊಂದು ಹೆಚ್ಚಾಗೋದಕ್ಕೆ ಅಂದರೆ ಕಳೆದ 3 ತಿಂಗಳಲ್ಲಿ ನೋಡಿದಾಗ ಹೆಚ್ಚಾಗಿದೆ ಅಂದರೆ ಯಾಕೆ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ಅಂದರೆ ಪ್ರಮುಖ ಕಾರಣಗಳೇನು ಈ ಒಂದು ಏರಿಕೆಗೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಏನು ಪ್ರಮುಖ ಕಾರಣ ಅಂತಂದರೆ ಫುಡ್ ಪ್ರಾಡಕ್ಟ್ಸ್ ಏನಿದೆ, ಈ ಫುಡ್ ಪ್ರಾಡಕ್ಟ್ಸ್ ಇಲ್ಲಿ ಫುಡ್ ಪ್ರಾಡಕ್ಟ್ಸ್ ಏನಾಗ್ತಾ ಇದೆ ಅಂತಂದರೆ ಒಟ್ಟಾರೆ ಆಹಾರದ ಒಂದು ಇನ್ಫ್ಲೇಷನ್ ಏನಿದೆ ಇದು ಇನ್ನೂ ಕಡಿಮೆ ಆಗಿದೆ. ಅಂದರೆ ಓವರ್ ಆಲ್ ನೋಡಿದಾಗ ಡಿಫ್ಲೇಷನ್ ಆಗಿದೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಮೀಟ್ ಇರ್ಬೋದು, ಅಂದರೆ ಮಾಂಸ ಇರ್ಬೋದು, ತೈಲ ಇರ್ಬೋದು, ಇಲ್ಲ ಹಣ್ಣುಗಳೇನಿದೆ ಇವುಗಳಲ್ಲಿ ಈ ಒಂದು ವಸ್ತುಗಳಲ್ಲಿ ಬೆಲೆ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗ ಓವರ್ ಆಲ್ ಫುಡ್ಡನ್ನು ನಾವು ನೋಡಿದ್ರೆ ಕಡಿಮೆ ಆಗಿದೆ. ಬಟ್ ಫುಡ್ ಸೆಕ್ಟರಲ್ಲಿ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಮಾಂಸದ ದರಗಳು ಹೆಚ್ಚಾಗಿದೆ, ಮತ್ತು ಆಯಿಲ್ ಪ್ರೈಸಸ್ ಇವೇನು ಫುಡ್ಗೆ ಬಳಸುವಂತಹ ಆಯಿಲ್ಗಳ ಪ್ರೈಸಸ್ ಹೆಚ್ಚಾಗಿದೆ. ತದನಂತರ ಯಾವುದು ಹಣ್ಣುಗಳು ಫ್ರೂಟ್ಸ್ಗಳ ಬೆಲೆಗಳು ಹೆಚ್ಚಾಗಿದೆ. ಸೊ ಈ ಒಂದು ಬೆಲೆಗಳ ಏರಿಕೆ ಕಂಡು ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು. ನೆಕ್ಸ್ಟ್ ಸೆಕೆಂಡ್ ಯಾವ್ದು ಬರುತ್ತೆ ಅಂದರೆ ಫ್ಯೂಯಲ್ ಇನ್ಫ್ಲೇಷನ್ ಬರುತ್ತೆ, ಫ್ಯೂಯಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಈ ಫ್ಯೂಯಲ್ ಆ್ಯಂಡ್ ಎಲೆಕ್ಟ್ರಿಸಿಟಿಯಲ್ಲಿ ಏನಾಗುತ್ತೆ ಅಂತಂದರೆ ಅಥವಾ ಫ್ಯೂಯಲ್ ಆ್ಯಂಡ್ ಲೈಟ್ ಅಥವಾ ಕರಿತೀವಿ ಇದು ಆ್ಯಕ್ಚುಲಿ ಕಡಿಮೆ ಆಗಿದೆ. ಅಂದರೆ ನವಂಬರಲ್ಲಿ ದಿಸ್ ವಾಸ್ ಅರೌಂಡ್ 2.3%, ನವಂಬರಲ್ಲಿ 2.3% ಇದ್ದಿದ್ದು ಈಗ ಡಿಸೆಂಬರಲ್ಲಿ ಏನಾಗಿದೆ ಅಂತಂದರೆ 1.97%ಗೆ ಕಡಿಮೆ ಆಗಿದೆ. ಅದು ಸೊ ಕಡಿಮೆ ಆಗಿದೆ, ಇಳಿಕೆ ಆಗಿದ್ರು ಬಟ್ ಸಂಪೂರ್ಣವಾಗಿ ಅದೇನು ಹೋಗಿಲ್ಲ, ಬಟ್ ಸ್ಟಿಲ್ ಕಡಿಮೆ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈಗ ಏನು ಥರ್ಡ್ ಒನ್ ನಾವು ಬರ್ತೀವಿ ಏನು ಅಂತಂದರೆ ಹೌಸಿಂಗ್ ಇನ್ಫ್ಲೇಷನ್ಗೆ ಬರ್ತೀವಿ. ಹೌಸಿಂಗ್ ಇನ್ಫ್ಲೇಷನ್ ಇಲ್ಲಿ ನಮಗೆ ಹೆಚ್ಚಾಗಿರುವಂಥದ್ದು 2.86%, ಇದು 2.7% ಇತ್ತು ನವಂಬರಲ್ಲಿ, ಬಟ್ ಈಗ ಇದು 2.86% ಆಗಿದೆ. ಸೊ ಇಲ್ಲಿ ಹೆಚ್ಚಿನದಾಗಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಹೌಸಿಂಗ್ ಇನ್ಫ್ಲೇಷನ್ಗೆ ಅಂತಂದರೆ ಬಾಡಿಗೆ ಮತ್ತು ನಗರ ವೆಚ್ಚಗಳು ಏನಿದೆ ಅದರ ಒಂದು ಪ್ರೆಷರಿಂದ ಈ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಏನಾಗ್ತಾ ಇದೆ ಅಥವಾ ಎಷ್ಟೆಷ್ಟು ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಆಯಿತು.
ಈಗ ನಮಗೆ ಏನು ನೋಡಬೇಕು ಅಂತಲೇ ನಾವು ಕೋರ್ ಇನ್ಫ್ಲೇಷನ್ ಬಗ್ಗೆ ನೋಡಬೇಕಾಗುತ್ತೆ. ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಅದರಲ್ಲಿ ಫುಡ್ ಮತ್ತು ಫ್ಯೂಯಲನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ, ಅಂದರೆ ಈ ಎರಡು ಪಾರ್ಟ್ಗಳನ್ನು ನಾವು ತೆಗೆದು ಬಿಡ್ತೀವಿ. ಕರೆಕ್ಟಾ? ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಆಹಾರ ಮತ್ತು ಇಂಧನದ ಒಂದು ಬೆಲೆಗಳು ಏನಿರ್ತವೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಇದು ಡಿಸೆಂಬರ್ ತಿಂಗಳಲ್ಲಿ 4.8% ಇತ್ತು. ಆ್ಯಂಡ್ ಲಾಸ್ಟ್ 28 ಮಂತ್ಸನ್ನು ನೋಡಿದ್ರೆ, ಆಲ್ಮೋಸ್ಟ್ 2.5 ಇಯರ್ಸ್ ಅಷ್ಟು ನೋಡಿದ್ರೆ ನಾವು 2.5 ಇಯರ್ಸಲ್ಲಿ ಇದೇ ಹೈಯೆಸ್ಟ್ ಆಗಿರುವಂಥದ್ದು ಏನು, ಕೋರ್ ಇನ್ಫ್ಲೇಷನ್. ಇದರಿಂದ ಏನು ಅರ್ಥ ಮಾಡ್ಕೋಬೇಕು ನಾವು ಅಂತಂದರೆ, ಈಗ ಏನು ಬೇಡಿಕೆ ಒತ್ತಡ ಏನಿದೆ ಇದು ಇನ್ನೂ ಆರ್ಥಿಕತೆಯಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಂದು. ತದನಂತರ ನೆಕ್ಸ್ಟು ಸರ್ವಿಸಸ್ ಸೆಕ್ಟರ್ ಏನಿದೆ, ಸರ್ವಿಸಸ್ ಇರ್ಬೋದು, ಇಲ್ಲ ಎಜುಕೇಷನ್ನು, ಆರೋಗ್ಯ ಅಥವಾ ಟ್ರಾನ್ಸ್ಪೋರ್ಟ್, ಇವುಗಳ ವೆಚ್ಚ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದು ಏನಾಗುತ್ತೆ, RBIಗೆ ಒಂದು ಎಚ್ಚರಿಕೆಯ ಸಂಕೇತವಾಗಿದೆ. ಯಾಕೆಂದರೆ ಕೋರ್ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ ಅಂತಂದರೆ, ಮೇಯ್ನಾಗಿ ಇವೆರಡನ್ನ ತೆಗೆದು ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಲೈಕ್ ಟೂ ಮಚ್. ಅಂದರೆ ಅದರಿಂದ RBIಗೆ ಇದೊಂದು ಎಚ್ಚರಿಕೆಯ ಸಂಕೇತ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದರಿಂದ ಯಾವ ರೀತಿಯಾದ ಒಂದು ಇಂಪ್ಲಿಕೇಶನ್ ಆಗುತ್ತೆ, ಅಂದರೆ ಆರ್ಥಿಕ ಪರಿಣಾಮಗಳೇನು, ಈ ಒಂದು ರಿಟೇಲ್ ಇನ್ಫ್ಲೇಷನ್ ಹೆಚ್ಚಾಗಿದೆ ಅಂತಂದರೆ ಇದರಿಂದ ಆಗುವಂಥ ಆರ್ಥಿಕ ಪರಿಣಾಮಗಳೇನು ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ಏನು ಅಂತಂದರೆ, ಗ್ರಾಹಕರ ಖರ್ಚಿನ ಶಕ್ತಿ ಏನಿರುತ್ತೆ, ಅಂದರೆ ಈಗ ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್ ಏನಿದೆ ಆ ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು. ಆದರೆ ಇಲ್ಲಿ ಏನಾಗುತ್ತೆ, ಕೋರ್ ಇನ್ಫ್ಲೇಷನ್ ಹೆಚ್ಚುತ್ತಾ ಇರುವಂಥ ಕಾರಣ ಬಡ್ಡಿ ದರ ಕಡಿತದಲ್ಲಿ RBI ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅಂದರೆ ಏನು ಇಂಟ್ರೆಸ್ಟ್ ರೇಟನ್ನು RBI ಸೆಟ್ ಮಾಡುತ್ತೆ 3 months ಒನ್ಸ್ ತನ್ನ ಒಂದು ಮಾನಿಟರಿ ಪಾಲಿಸಿ ಮುಖಾಂತರ, ಅದರ ಮೇಲೆ ಇಲ್ಲಿ ಎಚ್ಚರವನ್ನು ವಹಿಸಬೇಕು. ಅಂದರೆ RBI ಏನಾದ್ರು ಮತ್ತಷ್ಟು ಬಡ್ಡಿ ದರವನ್ನು ಇಲ್ಲಿ ಕಡಿತ ಮಾಡ್ತಾ ಹೋದರೆ ಮತ್ತೆ ಇಲ್ಲಿ ಇನ್ಫ್ಲೇಷನ್ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಮತ್ತೆ ಇನ್ಫ್ಲೇಷನ್ ಹೆಚ್ಚಾಯಿತು ಅಂದರೆ ಇಟ್ ವಿಲ್ ಅಫೆಕ್ಟ್ ಎಕಾನಮಿ ಇನ್ ಅ ವರ್ಸ್ ವೇ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಏನು ಮಾಡಬೇಕು? ಸೊ ಏನು ಮಾಡಬೇಕು ಅನ್ನೋದಕ್ಕೆ ಎರಡು ರೀತಿಯಾಗಿ ಬರುತ್ತೆ. ಒಂದು ವಿತ್ ರೆಸ್ಪೆಕ್ಟ್ ಟು RBI ನೋಡಬೇಕಾಗುತ್ತೆ, ಅಂದರೆ RBI ಏನು ಮಾಡಬೇಕು, ಇನ್ನೊಂದು ವಿತ್ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ಏನು ಮಾಡಬೇಕು ಅಂತ. ಸೊ RBI ಏನು ಮಾಡಬೇಕು ಅಂದರೆ, ಸದ್ಯಕ್ಕೆ ಕೋರ್ ಇನ್ಫ್ಲೇಷನನ್ನು ನಿಯಂತ್ರಣ ಮಾಡೋದು ಅತ್ಯಗತ್ಯವಾಗಿದೆ. ಸೊ ಕೋರ್ ಇನ್ಫ್ಲೇಷನ್ನ RBI ಇಮಿಡಿಯೇಟಾಗಿ ಅದು ಕರ್ಬ್ ಮಾಡಬೇಕು ಅಥವಾ ರೆಡ್ಯೂಸ್ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಏನು ಹೆಡ್ಲೈನ್ ಇನ್ಫ್ಲೇಷನ್ ಕಡಿಮೆ ಇರುವಂಥ ಕಾರಣ ಗ್ರೋತ್ಗೆ ಸಪೋರ್ಟ್ ಆಗುವಂಥ ಪಾಲಿಸೀಸ್ಗಳನ್ನು ಫಾರ್ಮ್ ಮಾಡಬೇಕು ಅನ್ನುವಂಥದ್ದು. ಅಂದರೆ ಹೆಡ್ಲೈನ್ ಇನ್ಫ್ಲೇಷನ್ ಕಡಿಮೆ ಅಂತ ಇರುವಂಥ ಕಾರಣ ಅದಕ್ಕೆ ಪ್ರಿಫರೆನ್ಸನ್ನು ಕೊಟ್ಟು ಆ ಒಂದು ಗ್ರೋತ್ ಸಪೋರ್ಟಿವ್ ಪಾಲಿಸಿಗಳಿಗೆ ಅವಕಾಶ ಸಿಗುತ್ತೆ ಇದರಿಂದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದೆರಡು RBI ಮಾಡಬೇಕಾಗಿರುವಂಥದ್ದು. ಇನ್ನು ಸರ್ಕಾರಕ್ಕೆ ನಾವು ಬಂದರೆ, ಏನು ಫುಡ್ ಚೈನ್ ಸಪ್ಲೈ ಏನಿದೆ ಅದನ್ನು ಇಲ್ಲಿ ಏನದು ಕಂಟ್ರೋಲ್ ಮಾಡಬೇಕು ಸ್ವಲ್ಪ ಅನ್ನೋದನ್ನ ಗವರ್ಮೆಂಟ್ ಮಾಡಬೇಕದು. ಏನು ಫುಡ್ ಸಪ್ಲೈ ಚೈನ್ ಏನಿದೆ ಇದನ್ನು ಸುಧಾರಣೆ ಮಾಡಬೇಕು ಅನ್ನುವಂಥದ್ದು. ತದನಂತರ ಏನು ಅಂತಂದರೆ, ಏನು ರೆಂಟ್ ಇದೆ, ಬಾಡಿಗೆ ಇರ್ಬೋದು ಅಥವಾ ನಗರ ಎಕ್ಸ್ಪೆಂಡಿಚರ್ಗಳು ಏನಿದೆ, ಸಿಟಿ ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಇವುಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಅಂದರೆ ಏನು ಮನೆಗಳ ದರಗಳು ಹೆಚ್ಚಾಗ್ತದೆ, ಬಾಡಿಗೆ ಹೆಚ್ಚಾಗ್ತದೆ, ಇವುಗಳನ್ನೆಲ್ಲ ಕಡಿಮೆ ಮಾಡುವಂಥದ್ದು. ತದನಂತರ ಇಂಧನದ ಬೆಲೆ ಏನಿದೆ ಅದನ್ನು ಒಂದು ಸಸ್ಟೈನಬಲ್ ರೇಟಲ್ಲಿ ಇಡೋದಕ್ಕೆ ಗವರ್ನಮೆಂಟ್ ಏನಾದ್ರು ಪಾಲಿಸೀಸನ್ನು ತರಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಇನ್ಫ್ಲೇಷನ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದು ನಿಯಂತ್ರಣದಲ್ಲಿದೆ, ಆದರೆ ಅಂಡರ್ಲೈಯಿಂಗ್ ಇನ್ಫ್ಲೇಷನ್ ಪ್ರೆಷರ್ ಏನಿದೆ ಅದಿನ್ನ ಉಳಿದಿದೆ. ಸೊ ಹಾಗಾಗಿ ಅದನ್ನು ಫಸ್ಟು ಇಲ್ಲಿ ಅಡ್ರೆಸ್ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನಿಂದ ನಮಗೆ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಂಡಿಯಾ ಜರ್ಮನಿ ಅಗ್ರಿ ಟು ಶೋರ್ ಅಪ್ ಡಿಫೆನ್ಸ್ ಕೋಆಪರೇಷನ್. ಸೊ ನಿನ್ನೆ ಅಷ್ಟೇ ಭಾರತ ಮತ್ತು ಜರ್ಮನಿ ಎರಡೂ ಸೇರಿ ಕೆಲವಷ್ಟು ಅಗ್ರಿಮೆಂಟ್ಗಳನ್ನು ಸೈನ್ ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ಸೆಕ್ಟರ್. ಅಂದರೆ ಡಿಫೆನ್ಸ್ ಇಂಡಸ್ಟ್ರಿಗಳು ಏನಿದ್ದಾವೆ ಇದಕ್ಕೆ ರಿಲೇಟ್ ಆಗಿರುವಂತೆ, ಅಂದರೆ ಆ ಒಂದು ಸೆಕ್ಟರಲ್ಲಿ ಕೋಆಪರೇಷನ್, ಎರಡು ದೇಶಗಳ ಮಧ್ಯೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ. ಸೊ ಅದು ಬೇಸಿಕಲಿ ಕೋ ಪ್ರೊಡಕ್ಷನ್ ಮತ್ತು ಕೋ ಡೆವಲಪ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಅದು ಏನಂತೀವಿ ಬೇಸ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೋ ಪ್ರೊಡಕ್ಷನ್ ಮತ್ತು ಕೋ ಡೆವಲಪ್ಮೆಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಭಾರತ ಮತ್ತು ಜರ್ಮನಿಯ ಡಿಫೆನ್ಸ್ ಟ್ರೇಡ್ ಏನಿದೆ ಅದು ಹೆಚ್ಚಿನದಾಗಿ ಇರಲಿಲ್ಲ, ಬಟ್ ಈಗ ಅದನ್ನ ಮತ್ತಷ್ಟು ನಾವು ಸ್ಟ್ರೆಂಥನ್ ಮಾಡಬೇಕು, ಅದು ಬಲಗೊಳಿಸ್ಕೋಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಅಗ್ರಿಮೆಂಟ್ಗಳನ್ನು ಸೈನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಒಂದು ಡಿಫೆನ್ಸ್ ಸೆಕ್ಟರನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ ಆಲ್ಮೋಸ್ಟ್ 95 to 99% ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಭಾರತದ್ದು, ವಿ ಆರ್ ಇಂಪೋರ್ಟಿಂಗ್ ಇಟ್ ಫ್ರಮ್ ರಷ್ಯಾಯಿಂದನೇ ನಾವು ತಗೋತಾ ಇದ್ದೀವಿ. ಸೊ ಇಲ್ಲಿ ನಮ್ಗೆ ಏನು ಬೇಕಾಗುತ್ತೆ ಅಂತಂದರೆ ಇಂಪೋರ್ಟ್ ಡೈವರ್ಸಿಫಿಕೇಷನನ್ನು ಮಾಡಬೇಕಾಗುತ್ತೆ. ಅಂದರೆ ಒಂದೇ ಒಂದು ದೇಶದ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಿಂತ ಬೇರೆ ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆದಾಗ ಅಲ್ಲಿ ಏನಾಗುತ್ತೆ, ಅಂದರೆ ಯಾವುದೇ ರೀತಿಯಾದ ಒಂದು ಸಪ್ಲೈ ಶಾಕ್ ಭಾರತದ ಒಂದು ಆರ್ಥಿಕತೆ ಅನುಭವಿಸೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ
ಎಲ್ಲ ಒಂದು ದೇಶಗಳೊಡನೆ ನಮ್ಮ ಒಂದು ಟ್ರೇಡ್ ರಿಲೇಷನ್ಸನ್ನು ನಾವು ಎನ್ಹಾನ್ಸ್ ಮಾಡ್ಕೋಬೇಕು, ಬಲಗೊಳಿಸ್ಬೇಕು ಒಂದು ಕಡೆ. ಮತ್ತೊಂದು ಕಡೆ ಈ ರೀತಿಯಾಗಿ ಎಲ್ಲೆಲ್ಲಿ ನಾವು ಒಂದೇ ಒಂದು ದೇಶದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಥವಾ ಒಂದೇ ಒಂದು ದೇಶಕ್ಕೆ ನಾವು ರಫ್ತನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಿಲ್ಲಿಸಬೇಕು, ಬದಲಿಗೆ ಡೈವರ್ಸಿಫೈ ಮಾಡಬೇಕು ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ವಿತ್ ರೆಸ್ಪೆಕ್ಟ್ ಟು ಇದು ಬೇಸಿಕಲಿ ನಮಗೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮೇನ್ಸ್ ನಾವು ನೋಡೋಕ್ಕೆ ಹೋದಾಗ ಒಂದು ಸ್ಟ್ರಾಟಜಿಕ್ ಡೈಮೆನ್ಷನಲ್ಲಿ ನಾವು ನೋಡಬೇಕಾಗುತ್ತೆ. ಒಂದು ಸ್ಟ್ರಾಟಜಿಕ್ ಅಟಾನಮಿ, ಲೈಕ್ ಭಾರತದ ಒಂದು ಸ್ಟ್ರಾಟಜಿಕ್ ಅಟಾನಮಿನ ಮೇಂಟೈನ್ ಮಾಡ್ಕೋಬೋದು. ಯಾಕೆಂತಂದರೆ ರಷ್ಯಾದಿಂದ ನಾವು ಇಷ್ಟೊಂದನ್ನು ಮಾಡ್ತಾ ಇದ್ದೀವಿ ಅಂದರೆ ರಷ್ಯಾ ಲೈಕ್ ಇಷ್ಟೊಂದು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಇಷ್ಟೊಂದು ಆಮದು ಮಾಡ್ಕೋತಾ ಇದ್ದೀವಿ ಅಂತಂದರೆ ರಷ್ಯಾ ಏನಾದ್ರು ಕೆಲವೊಂದು ಕಂಡೀಷನ್ಸನ್ನು ಹಾಕ್ಬೋದು. ನೀವು ಇಷ್ಟು ನಮಗೆ ಇಂಪೋರ್ಟ್ ಮಾಡ್ಕೋತಾ ಇದ್ರಲ್ಲ, ನಾವು ಇಷ್ಟನ್ನು ಸಪ್ಲೈ ಮಾಡಬೇಕು ಅಂದರೆ ಯು ಜಸ್ಟ್ ಫಾಲೋ ದೀಸ್ ರೂಲ್ಸ್ ಅಂತ ಏನಾದ್ರು ಒಂದು ಕಂಡೀಷನ್ಗಳನ್ನು ಹಾಕ್ಬೋದಾಗುತ್ತೆ, ಲೈಕ್ ಬಹುದು ಅನ್ನೋಂಥದ್ದು. ಸೊ ಆಗ ಭಾರತದ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ವಿತ್ ಜರ್ಮನಿ ಏನಾಗುತ್ತೆ, ಆ ರೀತಿಯಾದ ಪ್ರಾಬ್ಲಮ್ಗಳಾಗೋದಿಲ್ಲ. ಏನು ಸ್ಟ್ರಾಟಜಿಕ್ ಅಟಾನಮಿ ಏನಿದೆ ಭಾರತದ್ದು, ಅಂದರೆ ತನ್ನ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಏನಿದೆ, ತನಗೆ ಬೇಕಾದಂಥ ಡಿಸಿಷನನ್ನು ಭಾರತ ತಗೋಬೋದಾಗುತ್ತೆ. ತದನಂತರ ಇಂಡೋ ಪೆಸಿಫಿಕ್ ಕನ್ಸಲ್ಟೇಷನ್ ಮೆಕ್ಯಾನಿಸಮಲ್ಲಿ ಕೂಡ ಜರ್ಮನಿ ಭಾರತದಕ್ಕೆ ಸಪೋರ್ಟನ್ನು ಮಾಡ್ಬೋದು ಅನ್ನುವಂಥದ್ದು ಒಂದು. ಈಗಾಗಲೇ ನಾನು ಮಾತಾಡಿರೋ ಥರ ಡೈವರ್ಸಿಫಿಕೇಶನ್ ಅಥವಾ ಮಲ್ಟಿ ಅಲೈನ್ಮೆಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ನಾವು ಗ್ಲೋಬಲ್ ಜಿಯೋಪಾಲಿಟಿಕಲ್ ಕಂಟೆಕ್ಸ್ಟನ್ನು ನೋಡಿದ್ರೆ ಈಗಾಗಲೇ ನಾವು ನೋಡಿದ್ದೀವಿ, US ಏನು ಮಾಡ್ತಾಯಿದೆ, ವೆನೆಜುವೆಲನ್ ಆಯಿಲನ್ನು ಕಂಟ್ರೋಲ್ ಮಾಡ್ತಾ ಇದೆ, ಮತ್ತು ಗ್ರೀನ್ಲ್ಯಾಂಡನ್ನು ಕಂಟ್ರೋಲ್ ಮಾಡೋಕ್ಕೆ ಮುಂದಾಗ್ತಿದೆ. ಸೊ ಈ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಾಗ ಏನಾಗುತ್ತೆ ಅಂತಂದರೆ ಗ್ಲೋಬಲ್ ಅನ್ಸರ್ಟೈನಿಟಿ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಜಾಗತಿಕವಾಗಿ ಒಂದು ಅನಿಶ್ಚಿತತೆ ಇದೆ ವಿತ್ ರೆಸ್ಪೆಕ್ಟ್ ಟು ಪೊಲಿಟಿಕಲ್ ಸಿಚುವೇಶನ್ ಇರ್ಬೋದು, ಎಕನಾಮಿಕಲ್ ಸಿಚುವೇಶನ್ ಇರ್ಬೋದು. ಸೊ ಹಾಗಾಗಿ ಈ ರೀತಿಯಾದ ಗ್ಲೋಬಲ್ ಅನ್ಸರ್ಟೈನಿಟಿ ಇರುವಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸಪ್ಲೈ ಚೈನ್ ರೆಸಿಲಿಯನ್ಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ನಾವು. ಅಂದರೆ ಭಾರತಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳೇನಿದೆ ಅವು ಕಂಟಿನ್ಯೂಸ್ ಆಗಿ ಭಾರತಕ್ಕೆ ಆಮದಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಏನಂತೀವಿ ಎನ್ಶೋರ್ ಮಾಡ್ಕೋಬೇಕು, ಕನ್ಫರ್ಮ್ ಆಗಿರಬೇಕು ನಾವು. ಯಾಕೆಂತಂದರೆ ಭಾರತದ ಒಂದು ಸೆಮಿಕಂಡಕ್ಟರ್ ಸೆಕ್ಟರ್ ಇರ್ಬೋದು, ಇವಾಗ ಡಿಫೆನ್ಸ್ ಸೆಕ್ಟರೇ ಇರ್ಬೋದು, ಕಂಟಿನ್ಯೂಸ್ ಏನಂತೀವಿ ಸಪ್ಲೈ ಇರಬೇಕು. ಸಪ್ಲೈ ಚೈನ್ ಇಲ್ಲ ಅಂತಂದರೆ ಏನಾಗುತ್ತೆ, ಪ್ರೊಡಕ್ಷನ್ ನಿಂತೋಗುತ್ತೆ, ನಮ್ಮ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸಲ್ಲಿ ಏನಂತೀವಿ ಪ್ರೊಡ್ಯೂಸ್ ಆಗೋದಿಲ್ಲ. ಅದರಿಂದ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಕುತ್ತಾಗುತ್ತೆ, ನಮ್ಮ ಒಂದು ಆರ್ಥಿಕ ಸಿಚುವೇಶನ್ ಇದೆ, ಎಕನಾಮಿಕ್ ಸಿಚುವೇಶನ್ ಇದೆ, ಅದಕ್ಕೂ ಕೂಡ ಇದು ಈ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ಇವಾಗ ಸಪ್ಲೈ ಚೈನ್ ರೆಸಿಲಿಯನ್ಸನ್ನು ಎನ್ಶೋರ್ ಮಾಡೋದಕ್ಕೂ ಕೂಡ ನಾವು ಈ ಒಂದು ಏನು ಇಂಡಿಯಾ ಜರ್ಮನಿಯ ಒಂದು ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ ಇದೆ, ಇದು ಬಹಳ ಉಪಯುಕ್ತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಂತರ ಯುರೋಪ್ ಆಸ್ ಅ ಸ್ಟ್ರಾಟಜಿಕ್ ಪಾರ್ಟ್ನರ್, ಜರ್ಮನಿ ಇರೋದು ಎಲ್ಲಿ, ಯುರೋಪ್ನ ಖಂಡದಲ್ಲಿ. ಸೊ ಈಗ USA ಏನು ತನ್ನ ಒಂದು ಆಧಿಪತ್ಯವನ್ನು ಎಲ್ಲ ಕಡೆ ಸ್ಥಾಪಿಸೋದಕ್ಕೆ ಮುಂದಾಗ್ತಿದೆ, ಅಂತಹ ಒಂದು ಸಮಯದಲ್ಲಿ ನಮಗೆ ಕೆಲವಷ್ಟು ಬಲಿಷ್ಠ ದೇಶಗಳ ಸಪೋರ್ಟ್ ಬೇಕಾಗುತ್ತೆ. ಸೊ ಜರ್ಮನಿ ಬೀಯಿಂಗ್ ಒನ್ ಆಫ್ ದೆಮ್, ನಮ್ಮ ಭಾರತಕ್ಕೆ ಅದರೊಳಗಿನ ಸಂಬಂಧ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನೋಡಿದಾಗ ಈ ಒಂದು ಡಿಫೆನ್ಸ್ ಕೋಆಪರೇಷನ್ ಏನಿದೆ ಇದು ಓವರಾಲ್ ಆಗಿ ಭಾರತದ ಒಂದು ಎಲ್ಲ ಪೊಸಿಷನ್ಸ್ಗೆ, ಲೈಕ್ ಜಿಯೋ ಪೊಲಿಟಿಕಲ್ ಪೊಸಿಷನ್ ಇರ್ಬೋದು, ಜಿಯೋ ಎಕನಾಮಿಕ್ ಸಿಚುವೇಶನ್ ಇರ್ಬೋದು, ಇಲ್ಲ ಭಾರತದ ಒಂದು ಗ್ಲೋಬಲ್ ಸೌತ್ ಅನ್ನುವಂಥ ಗ್ಲೋಬಲ್ ಸೌತ್ನ ಲೀಡರ್ ಆಗಿ ಹೊರಹೊಮ್ಮಬೇಕು ಅಂತಿರುವಂಥ ಸಮಯದಲ್ಲಿ ಈ ರೀತಿಯಾದ ಒಂದು ಕೋಆಪರೇಷನ್ ಇದೆ, ಈ ರೀತಿಯಾದ ಒಂದು ಅಗ್ರಿಮೆಂಟ್ಗಳಿದೆ, ಇಟ್ ಈಸ್ ವೆರಿ ಯೂಸ್ಫುಲ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಆರ್ಟಿಕಲ್ ಏನಿದೆ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಒಂದು ಅಗ್ರಿಮೆಂಟ್ ಯಾವ ರೀತಿಯಾಗಿ ಭಾರತಕ್ಕೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಕ್ವೆಶನನ್ನು ಅವರು ಕೇಳ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ವೈ ಆರ್ಟಿಕಲ್ 6 ಇಸ್ ಅ ಪವರ್ಫುಲ್ ಟೂಲ್ ಫಾರ್ ಇಂಡಿಯಾ. ಸೊ ಇಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ ಪ್ಯಾರಿಸ್ ಡೀಲ್ನಲ್ಲಿ ಇರುವಂತಹ ಅಥವಾ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ಇರುವಂತಹ ಆರ್ಟಿಕಲ್ 6 ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಮಗೆ ಡೈರೆಕ್ಟಾಗಿ ಆರ್ಟಿಕಲ್ 6 ಬಗ್ಗೆನೇ ಇಲ್ಲಿ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಮೇನ್ಸ್ ಈಗಾಗಲೇ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಈಗ USA UNFCCಯಿಂದ ಹೊರ ಬಂದಿದೆ ಅಂತ ಎಲ್ಲ ಏನು ಘಟನೆಗಳು ನಡೀತಾ ಇದೆ. ಸೊ ಅದರಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಈಗ ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಈ ಒಂದು ಆರ್ಟಿಕಲ್ 6 ಬರುತ್ತೆ. ಸೊ ಈ ಆರ್ಟಿಕಲ್ 6 ಏನಿದೆ ಇದು ಕೇವಲ ಒಂದು ಕ್ಲೈಮೇಟ್ ಅಗ್ರಿಮೆಂಟ್ ಆಗಿ ಹೊರಬಂದಿಲ್ಲ, ಅಥವಾ ಈ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಏನಿದೆ ಇದು ಕೇವಲ ಕ್ಲೈಮೇಟ್ ಅಗ್ರಿಮೆಂಟ್ ಆಗಿ ಹೊರ ಬಂದಿಲ್ಲ, ಬದಲಿಗೆ ಇದು ಹಣಕಾಸು ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಇಲ್ಲ ವ್ಯಾಪಾರ ಇರ್ಬೋದು, ಇಲ್ಲ ಸ್ಟ್ರಾಟಜಿ ಇರ್ಬೋದು, ಇವುಗಳನ್ನೆಲ್ಲ ಒಟ್ಟುಗೂಡಿಸಿರುವಂಥ ಒಂದು ವ್ಯವಸ್ಥೆ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಒಂದು ಪಾಯಿಂಟ್. ತದನಂತರ ಏನು ಅಂತಂದರೆ ಈಗ ಇತ್ತೀಚೆಗಷ್ಟೇ ನಡೆದಂಥ COP29 ಏನಿದೆ, UNFCCಯ COP29 ಏನಿದೆ, ಅದಾದ ನಂತರ ಏನಿದೆ ಈ ಆರ್ಟಿಕಲ್ 6 ಕಾರ್ಯಗತಗೊಳಿಸುವ ಹಂತಕ್ಕೆ ಇದು ಬಂದಿದೆ. ಆರ್ಟಿಕಲ್ 6 ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದರಿಂದ ಭಾರತಕ್ಕೆ ಹೊಸದಾದ ಅವಕಾಶಗಳ ಬಾಗಿಲು ತೆರೆಯುತ್ತಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ.
ಸೊ ಮೊದಲಿಗೆ ನಮಗೆ ಇಲ್ಲಿ ಆರ್ಟಿಕಲ್ 6 ಏನು ಅನ್ನೋದನ್ನು ತಿಳ್ಕೊಬೇಕು. ಸೊ ಆರ್ಟಿಕಲ್ 6ಅಲ್ಲಿ ಏನು ಮಾತಾಡ್ತಾರೆ ಅಂತಂದರೆ, ದೇಶಗಳು ತಮ್ಮ ಒಂದು ಪರಸ್ಪರ ಸಹಕಾರದಿಂದ ಅಂದರೆ ಮ್ಯೂಚುವಲ್ ಕೋಆರ್ಡಿನೇಷನಿಂದ ಏನು ಮಾಡಬೇಕು ಅಂದರೆ ಎಮಿಷನ್ ರಿಡಕ್ಷನನ್ನು ಮಾಡಬೇಕು. ಈ ಏನು ಎಮಿಷನ್ ಆಗ್ತದೆ ಆ ಎಮಿಷನನ್ನು ರೆಡ್ಯೂಸ್ ಮಾಡಬೇಕು ಒಂದನೇದು. ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ ಒಂದು ಕಾರ್ಬನ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಈ ಎರಡು ಪಾಯಿಂಟ್ಗಳು ಆರ್ಟಿಕಲ್ 6ಅಲ್ಲಿ ಹೇಳಿರುವಂಥದ್ದು. ಏನು ಮಾಡಬೇಕು, ಒಂದು ದೇಶಗಳು ಪರಸ್ಪರ ಸಹಕಾರದಿಂದ ಎಮಿಷನ್ ರಿಡಕ್ಷನನ್ನು ಮಾಡಬೇಕು. ತದನಂತರ ಕಾರ್ಬನ್ ಮಾರ್ಕೆಟ್ ಅನ್ನುವಂಥ ಒಂದು ವ್ಯವಸ್ಥೆಯ ಮೂಲಕ ಏನು ಮಾಡಬೇಕು, ಹವಾಮಾನ ಏನು ಕ್ಲೈಮೇಟ್ ಟಾರ್ಗೆಟ್ಸ್ಗಳಿಂದ ಇವುಗಳನ್ನು ಕಡಿಮೆ ವೆಚ್ಚದಲ್ಲಿ ಸಾಧಿಸೋದಕ್ಕೆ ಏನದು ಒಂದು ವೇ ಆಗಿರುವಂಥ ಕಾರಣ ಕಾರ್ಬನ್ ಮಾರ್ಕೆಟ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದು. ಓಕೆನಾ, ಇದೆರಡು ಆರ್ಟಿಕಲ್ 6ಅಲ್ಲಿ ಬರುವಂಥ ಪಾಯಿಂಟ್. ಈಗ COP29 ಏನಾಯಿತು ಅನ್ನೋದನ್ನು ನಾವು ನೋಡಬೇಕು. COP29 ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಆರ್ಟಿಕಲ್ 6.4 ಹೇಳುವಂತಹ ಕಾರ್ಬನ್ ಮಾರ್ಕೆಟ್ಸ್ ಏನಿದೆ, ಈ ಕಾರ್ಬನ್ ಮಾರ್ಕೆಟ್ಸನ್ನು ಕಾರ್ಯಾಚರಣಾ ರೂಪವನ್ನು ಇದಕ್ಕೆ ನೀಡಲಾಗಿದೆ ಅನ್ನೋದು. ಯಾವಾಗ COP29 2025 ನಡೆದಂಥ COP29. ಸೊ ಇದಕ್ಕೆ ಈಗಾಗಲೇ ಸುಮಾರು 89 ಏನು ಸಹಕಾರ ವ್ಯವಸ್ಥೆಗಳಿದ್ದಾವೆ, ಅಂದರೆ ಏನು NGOs ಇರ್ಬೋದು, ಬೇರೆ ಕೋಆರ್ಡಿನೇಟಿಂಗ್ ಏಜೆನ್ಸೀಸ್ಗಳಿಂದ ಸುಮಾರು 89 ಏಜೆನ್ಸೀಸ್ಗಳು ಇದಕ್ಕಾಗಿ ಅಂತಲೇ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಈ ಕಾರ್ಬನ್ ಮಾರ್ಕೆಟನ್ನು ಡೆವಲಪ್ ಮಾಡಬೇಕು ಅಂತಲೇ ಈಗಾಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಓಕೆನಾ, ಇದರಿಂದ ಏನಾಗ್ತದೆ ಅಂದರೆ ಈಗ ಈ ಒಂದು ಕೆಲಸ ಆರಂಭವಾಗಿರೋ ಕಾರಣ ಎಷ್ಟು ದಿನ ಆರ್ಟಿಕಲ್ 6 ಬೇರೆ ಪೇಪರ್ ಮೇಲೆ ಇತ್ತು, ಈಗ ಅದನ್ನ ಆ್ಯಕ್ಷನ್ ಸ್ಟೇಜ್ಗೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ, ಸೊ ಇದಿಷ್ಟು ಒಂದಾಯಿತು. ಇನ್ನು ಆರ್ಟಿಕಲ್ 6ಅಲ್ಲಿ ಈಗ 2 ಪ್ರಮುಖ ಭಾಗಗಳು ಬರುತ್ತೆ, ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಏನು ಅಂದರೆ ಆರ್ಟಿಕಲ್ 6.2 ಬರುತ್ತೆ, ಆರ್ಟಿಕಲ್ 6.4 ಬರುತ್ತೆ. ಸೊ ಆರ್ಟಿಕಲ್ 6.2 ಏನರ ಬಗ್ಗೆ ಮಾತಾಡುತ್ತೆ ಅಂತಂದರೆ, ಇದು ಎರಡು ದೇಶಗಳ ಮಧ್ಯೆ ಇರುವಂಥ ಪರಸ್ಪರ ಸಹಕಾರಗಳ ಬಗ್ಗೆ ಅಂದರೆ ಮ್ಯೂಚುವಲ್ ಕೋಆರ್ಡಿನೇಷನ್ ಬಗ್ಗೆ ಇದು ಮಾತಾಡುತ್ತೆ. ಒಂದು 6.2. ಮತ್ತೊಂದು ಏನು ಹೇಳುತ್ತೆ ಅಂತಂದರೆ, ಇದು ಇಂಟರ್ನ್ಯಾಷನಲಿ ಟ್ರಾನ್ಸ್ಫರ್ಡ್ ಮಿಟಿಗೇಷನ್ ಔಟ್ಕಮ್ಸ್ ಏನಿದೆ ಇದರ ಬಗ್ಗೆ ಕೂಡ ಇದು ಮಾತಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಯಾವುದೋ ಎರಡು ದೇಶಗಳು ಮ್ಯೂಚುವಲ್ ಕೋಆರ್ಡಿನೇಷನ್ ಮುಖಾಂತರ ಇಂಟರ್ನ್ಯಾಷನಲಿ ಟ್ರಾನ್ಸ್ಫರ್ಡ್ ಮಿಟಿಗೇಷನ್ ಔಟ್ಕಮ್ಸನ್ನು ತರಬೇಕು. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಈ ಆರ್ಟಿಕಲಲ್ಲಿ ಅಂತಂದರೆ, ಇಂಡಿಯಾ ಮತ್ತು ಜಪಾನ್ ಮಧ್ಯೆ ಇರುವಂತಹ ಗ್ರೀನ್ ಕೋಆರ್ಡಿನೇಷನ್ ಏನಿದೆ ಅದರ ಬಗ್ಗೆ ಇದು ಮಾತಾಡ್ತಾ ಇದೆ. ಇಂಡಿಯಾ ಜಪಾನ್ ಮಧ್ಯೆ ಇರುವಂತಹ ಗ್ರೀನ್ ಕೋಆರ್ಡಿನೇಷನ್. ಸೊ ಆ ರೀತಿಯಾದ ಒಂದು ಸಹಕಾರವನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ದೇಶಗಳು ತಮ್ಮ ಒಂದು ಪರಸ್ಪರ ನಡುವೆ ಎನ್ನುವಂಥದ್ದು. ಇದು 6.2 ಹೇಳೋದು. ಇನ್ನು 6.4 ಏನು ಹೇಳುತ್ತೆ ಅಂದರೆ, UN ಮೇಲ್ವಿಚಾರಣೆಯಲ್ಲಿ ಒಂದು ಕಾರ್ಬನ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡಿ, ಅಥವಾ ಒಂದು ಏನು ಹಳೆಯ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಇದೆ ಅದಕ್ಕೆ ಉತ್ತರಾಧಿಕಾರಿಯಾಗಿ ಈ ಒಂದು ಕಾರ್ಬನ್ ಮಾರ್ಕೆಟನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕು ಅಂಡರ್ UN ಒಂದು ಗೈಡೆನ್ಸ್ ಅಡಿಯಲ್ಲಿ ಅಂತ. ಸೊ ಓವರಾಲ್ ಆಗಿ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಎಮಿಷನ್ ರಿಡಕ್ಷನ್ ಆಗುತ್ತೆ ಒಂದು ಕಡೆ, ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಡೆವಲಪ್ಡ್ ನೇಷನ್ಸ್ಗಳೇನಿರ್ತವೆ ಅಥವಾ ಡೆವಲಪಿಂಗ್ ನೇಷನ್ಸ್ ಏನಿರುತ್ತೆ ಇವುಗಳಿಗೆ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕಾರ್ಬನ್ ಮಾರ್ಕೆಟ್ ಇರುವಂಥ ಕಾರಣ ಡೆವಲಪ್ಡ್ ಕಂಟ್ರೀಸ್ಗಳು ಅಲ್ಲಿ ಸೇಲ್ ಮಾಡೋದನ್ನು ಡೆವಲಪಿಂಗ್ ಕಂಟ್ರೀಸ್ಗಳು ಅಲ್ಲಿ ಸೇಲ್ ಮಾಡೋದನ್ನ ಡೆವಲಪ್ಮೆಂಟ್ ಕಂಟ್ರೀಸ್ಗಳು ತಗೊಂಡು ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಡೆವಲಪಿಂಗ್ ಕಂಟ್ರೀಸ್ಗೆ ನೀಡ್ಬೋದಾಗುತ್ತೆ. ಸೊ ಅಲ್ಲಿ ಕಾರ್ಬನ್ ಮಾರ್ಕೆಟ್ಸ್ ಕೂಡ ಎಸ್ಟಾಬ್ಲಿಷ್ ಆದಂಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಡೆವಲಪಿಂಗ್ ಕಂಟ್ರೀಸ್ಗೂ ಹೆಲ್ಪ್ ಆಗುತ್ತೆ ಮತ್ತು ಎಮಿಷನ್ ರಿಡಕ್ಷನ್ ಕೂಡ ಆಗುತ್ತೆ. ಇರುವ ಎಲ್ಲ ಗುರಿಯನ್ನು ಒಟ್ಟಿಗೆ ನಾವು ಇಲ್ಲಿ ಸಾಧಿಸ್ಬೋದು ಅನ್ನುವಂಥದ್ದು. ಮತ್ತು ಈಗ ನಾವು ನೋಡಿದ್ರೆ ಭಾರತಕ್ಕೆ ಯಾಕೆ ಇದು ಇಂಪಾರ್ಟೆಂಟ್, ಇದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಬೇಕಾಗತ್ತೆ. ಯಾಕೆ ಅಂದರೆ ಇದನ್ನು ಕೇವಲ ಆರ್ಟಿಕಲ್ 6 ಏನಿದೆ ಇದನ್ನು ಕೇವಲ ಒಂದು ಕ್ಲೈಮೇಟ್ ಟೂಲ್ ಆಗಿ ನೋಡೋದಲ್ಲ, ಹವಾಮಾನ ಬದಲಾವಣೆ ಅಥವಾ ಅದನ್ನು ಮಿಟಿಗೇಟ್ ಮಾಡೋದಕ್ಕೆ ಒಂದು ಸಾಧನವಾಗಿ ನೋಡೋದಲ್ಲ. ಬದಲಿಗೆ ಏನು ಅಂತಂದರೆ ಕ್ಲೈಮೇಟ್ ಫೈನಾನ್ಸ್ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ ಇದರಿಂದ. ಸೊ ಏನಾಗುತ್ತೆ ಅಂತಂದರೆ, ಈಗ ಗ್ರೀನ್ ಹೈಡ್ರೋಜನ್ ಇರ್ಬೋದು, ಇಲ್ಲ ಆಫ್ ಶೋರ್ ವಿಂಡ್ ಇರ್ಬೋದು, ಇಲ್ಲ ಎನರ್ಜಿ ಸ್ಟೋರೇಜ್ ಇರ್ಬೋದು, ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಏನಿರುತ್ತೆ, ಈ ಒಂದು ತಂತ್ರಜ್ಞಾನಗಳು ಏನಿದೆ ಈ ಒಂದು ತಂತ್ರಜ್ಞಾನಗಳು ಭಾರತದ ಎನರ್ಜಿ ಸೆಕ್ಟರನ್ನು ಚೇಂಜ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿದೆ. ಓಕೆನಾ, ಸೊ ಹಾಗಾಗಿ ಆ ರೀತಿಯಾದ ಒಂದು ಏನಿದೆ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಇರ್ಬೋದು ಇವುಗಳನ್ನೆಲ್ಲ ಭಾರತ ಈ ಒಂದು ಆರ್ಟಿಕಲ್ 6 ಮುಖಾಂತರ ಬಳಸ್ಕೋಬೋದಾಗುತ್ತೆ. ಸೊ ಒಂದು ಅದು. ತದನಂತರ ಏನು ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ನಾನು ಹೇಳಿದೆ.
ಅಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನದಾಗಿ ಏನದು ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಅಟ್ರಾಕ್ಟ್ ಮಾಡೋದಿರ್ಬೋದು, ಮತ್ತು ಕಡಿಮೆ ವೆಚ್ಚದಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದಿರ್ಬೋದು. ಈ ಎಲ್ಲ ಒಂದು ನಮಗೆ ಈ ಆರ್ಟಿಕಲ್ 6ಇಂದ ಪಾಸಿಬಲ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ನಮ್ಗೆ ಏನು ಬೇಕಾಗುತ್ತೆ ಅಂತಂದರೆ ಆರ್ಥಿಕ ಪರಿವರ್ತನೆಯನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಒಂದು ಎಕನಾಮಿಕ್ ಚೇಂಜನ್ನು ಇರ್ಬೋದು, ಇಲ್ಲ ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನನ್ನು ನೋಡ್ಬಂದರೆ ಈಗ ಸ್ಟೀಲ್ ಇರ್ಬೋದು, ಸಿಮೆಂಟ್ ಸೆಕ್ಟರ್ ಇರ್ಬೋದು, ಏವಿಯೇಷನ್ ಇರ್ಬೋದು, ಈ ಒಂದು ಸೆಕ್ಟರ್ಗಳೇನಿದೆ ಇವುಗಳನ್ನು ನಾವು ಏನು ಈಗ ಇಷ್ಟು ದಿನ ಫಾಸಿಲ್ ಫ್ಯೂಯಲ್ಸನ್ನು ಬಳಸ್ತಾ ಇದ್ದಾರೆ, ಈ ಫಾಸಿಲ್ ಫ್ಯೂಯಲ್ಸಿಂದ ರಿನ್ಯೂಯಬಲ್ ಎನರ್ಜಿ ಟ್ರಾನ್ಸಿಷನ್ಗೆ ಕೂಡ ಹೆಲ್ಪ್ ಮಾಡ್ಬೋದಾಗುತ್ತೆ ಆರ್ಟಿಕಲ್ 6 ಅನ್ನುವಂಥದ್ದು. ಭಾರತದ ಒಂದು ಗೋಲ್ಗಳಿಂದ ಅಂದರೆ 2070 ನೆಟ್ ಝೀರೋ ಎಮಿಷನ್ಸ್ ಇರ್ಬೋದು, ಇಲ್ಲ 2040 ಅಷ್ಟರಲ್ಲಿ ಸಮ್ ಗಿಗಾವ್ಯಾಟ್ಸ್ ಅಷ್ಟು ನಾವು ಕ್ಲೀನ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಇರ್ಬೋದು. ಸೊ ಈ ಎಲ್ಲ ಒಂದು ಟಾರ್ಗೆಟ್ಸ್ಗಳನ್ನು ರೀಚ್ ಆಗಬೇಕಂದ್ರೆ ಈ ರೀತಿಯಾದ ಒಂದು ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಕೂಡ ಇಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತದನಂತರ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಮತ್ತು ಲೀಡರ್ಶಿಪ್ ಇರ್ಬೋದು, ಇಲ್ಲ ಸೌತ್ ಕೋಆಪರೇಷನ್ಗೆ ಇದು ಕೂಡ ಏನದು ಈ ಆರ್ಟಿಕಲ್ 6 ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಅಂದರೆ ಒಂದು ಕಡೆ ಏನು ಮಾಡ್ಬೋದು ಅಂದರೆ ಗ್ಲೋಬಲ್ ಸೌತ್ನ ಲೀಡರ್ ಆಗಿ ಏನು ಎಮರ್ಜ್ ಆಗಬೇಕು ಅಂತಂದರೆ ಭಾರತ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಕಾರ್ಬನ್ ಮಾರ್ಕೆಟ್ ಹಬ್ನ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ತದನಂತರ ಬೈಲ್ಯಾಟ್ರಲ್ ಮತ್ತು ಮಲ್ಟಿಲ್ಯಾಟ್ರಲ್ ರಿಲೇಷನ್ಶಿಪ್ಸನ್ನು ಇದು ಎನ್ಹಾನ್ಸ್ ಮಾಡ್ಬೋದು. ಥ್ರೂ ಆರ್ಟಿಕಲ್ 6 ಭಾರತ ಬೇರೆ ಬೇರೆ ದೇಶಗಳೊಡನೆ ತನ್ನ ಒಂದು ಸಂಬಂಧವನ್ನು ಸಕ್ರಿಯಗೊಳಿಸ್ಕೋಬೋದು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ 6 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಷ್ಟೆಲ್ಲ ಇದೆ ಅಂತಂದರೆ ದೇರ್ ವಿಲ್ ಬಿ ಸಮ್ ಪ್ರಾಬ್ಲಮ್ಸ್ ಅಥವಾ ಸಮ್ ಚಾಲೆಂಜಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಏನಾಗುತ್ತೆ ಅಂತಂದರೆ ಈ ಪ್ರಾಬ್ಲಮ್ಸ್ ಏನು ಅಂತಂದರೆ ಇನ್ನು ಈ ಆರ್ಟಿಕಲ್ 6 ಏನಿದೆ ಸ್ಟಿಲ್ ದೇ ಆರ್ ಟಾಕಿಂಗ್ ಅಬೌಟ್ ಇಟ್. ಅಂದರೆ ಈಗ ಸದ್ಯಕ್ಕೆ ಆ್ಯಕ್ಷನ್ ಸ್ಟೇಜ್ಗೆ ಬಂದಿದೆ, ಅಂದರೆ ನೀವು ಕಾರ್ಬನ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಅದು ಎಸ್ಟಾಬ್ಲಿಷ್ ಆಗಿ ಅದು ಕಾರ್ಯರೂಪಕ್ಕೆ ಬರೋವರೆಗೂ ಲೈಕ್ ಅದರ ಒಂದು ಅನಿಶ್ಚಿತತೆ ಇರುತ್ತೆ. ಸೊ ಅದು ಒಂದು ಪ್ರಾಬ್ಲಮ್. ಎರಡನೇದಾಗಿ ನಾವು ನೋಡಿದಾಗ ಏನು ಅಂತಂದರೆ ಒಂದು ಸ್ಪಷ್ಟವಾದ ರಾಷ್ಟ್ರೀಯ ಚೌಕಟ್ಟನ್ನು ಈ ಆರ್ಟಿಕಲ್ 6 ಏನಂತೀವಿ ನಿರ್ಮಿಸಿಲ್ಲ. ಅಂದರೆ ಪೂರ್ಣವಾಗಿ ಇದು ಹೇಳಿಲ್ಲ, ಒಂದು ಸ್ಪಷ್ಟವಾದ ರಾಷ್ಟ್ರೀಯ ಚೌಕಟ್ಟು ಬಗ್ಗೆ ಇದು ಮಾತಾಡಿಲ್ಲ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಡೆಸಿಗ್ನೇಟೆಡ್ ನ್ಯಾಷನಲ್ ಅಥಾರಿಟಿ ಅಂತ ಇದು ಆರ್ಟಿಕಲ್ 6 ಮಾತಾಡುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಅದಕ್ಕೆ ಬೇಕಾಗಿರೋ ರೂಲ್ಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಆಥರೈಸೇಷನ್ ಪ್ರಾಸೆಸ್ ಇರ್ಬೋದು, ಇಲ್ಲ ಅಕೌಂಟಿಂಗ್ ಪ್ರಾಸೆಸ್ ಏನಿದೆ ಇವುಗಳ ಬಗ್ಗೆ ಯಾವುದೇ ರೀತಿಯಾದ ಒಂದು ಸ್ಪಷ್ಟನೆ ಇಲ್ಲ. ಸೊ ಹಾಗಾಗಿ ಆ ಸ್ಪಷ್ಟನೆ ಬೇಕಾಗುತ್ತೆ. ತದನಂತರ ಏನು ಅಂತಂದರೆ ಪ್ರಾಜೆಕ್ಟ್ ಕ್ಲಿಯರೆನ್ಸ್ಗಳಿದೆ. ಈಗ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಕಾರ್ಬನ್ ಮಾರ್ಕೆಟ್ಗೆ ಏನೋ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಪ್ರಾಜೆಕ್ಟ್ನ ಕ್ಲಿಯರೆನ್ಸ್ ಏನಿದೆ, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು ಅಂತಾರೆ. ಆ ಒಂದು ಪ್ರಾಸೆಸ್ ಇಸ್ ವೆರಿ ಡಿಫಿಕಲ್ಟ್. ಸೊ ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಪ್ರಾಸೆಸ್ ಕಷ್ಟ ಇದೆ ಅಂತಾರೆ, ಯಾರು ಅಪ್ಲೈ ಮಾಡ್ತಾರೆ, ಮಾಡಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು ಮುಂದೆ ಅಂತಾನೆ ಒಂದು ಈ ಆರ್ಟಿಕಲ್ 6 ಮುಖಾಂತರ ಸರಿಯಾದ ಅಂದರೆ ವೇ ಫಾರ್ವರ್ಡ್ ಏನು ಅಂತ ನಾವು ನೋಡೋಕ್ಕೋದ್ರೆ ಒಂದು ಸರಿಯಾದ ಮಾರ್ಗಸೂಚಿಯನ್ನು ಕೊಡಬೇಕು. ಲೈಕ್ ನ್ಯಾಷನಲ್ ರೂಲ್ಸ್ ಅಥವಾ ನ್ಯಾಷನಲ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಲೈಕ್ ವಿತ್ ರೆಸ್ಪೆಕ್ಟ್ ಟು ಕಂಟ್ರಿ ಬೇಸ್ಡ್ ರೆಗ್ಯುಲೇಷನ್ಸ್ ಅಥವಾ ಕಂಟ್ರಿ ಬೇಸ್ಡ್ ರೂಲ್ಸ್ ಅಥವಾ ಕಂಟ್ರಿ ಬೇಸ್ಡ್ ಗೈಡ್ಲೈನ್ಸನ್ನು ಕೊಡಬೇಕು ಒಂದು. ತದನಂತರ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮನ್ನು ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ, 2-3 ಕಡೆ ಅಪ್ರೂವಲನ್ನು ತೊಗೊಳ್ಳೋದು, ಕ್ಲಿಯರೆನ್ಸಸನ್ನು ತೊಗೊಳ್ಳುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಪ್ರಾಜೆಕ್ಟ್ಸ್ಗಳು ಬೇಗ ಇಂಪ್ಲಿಮೆಂಟ್ ಮಾಡ್ಬೋದಾಗುತ್ತೆ. ತದನಂತರ ಏನು ಅಂತಂದರೆ ಈ ಒಂದು ಕಾರ್ಬನ್ ರಿಮೂವಲ್ ಪ್ರಾಜೆಕ್ಟ್ಸ್ಗಳು ಏನಿರುತ್ತೆ ಅದಕ್ಕೆ ಉತ್ತೇಜನವನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಹೆಚ್ಚಿನದಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸನ್ನು ನಾವು ಆಕರ್ಷಿಸ್ಬೋದು ಅನ್ನುವಂಥದ್ದು. ನಂತರ ಏನು ಗ್ಲೋಬಲ್ ಸೌತ್ ಏನಿದೆ, ಈಗ ಗ್ಲೋಬಲ್ ಸೌತ್ ಬಂದು ಯೂಶುವಲ್ ಆಗಿ ಇಟ್ ಈಸ್ ಡೆವಲಪಿಂಗ್ ಕಂಟ್ರೀಸ್, ಮೋಸ್ಟ್ಲಿ ಇಟ್ ಈಸ್ ಡೆವಲಪಿಂಗ್ ಕಂಟ್ರೀಸ್. ಸೊ ಆಗಿರುವಂಥ ಕಾರಣ ಗ್ಲೋಬಲ್ ಸೌತ್ ಜೊತೆಗೆ ಈ ಗ್ಲೋಬಲ್ ನಾರ್ತ್ ಏನಿದೆ ಇದು ಒಂದು ನಾಲೆಡ್ಜನ್ನು ಶೇರ್ ಮಾಡ್ಕೋಬೇಕು, ತನ್ನ ಒಂದು ಟೆಕ್ನಾಲಜಿಯನ್ನು, ತನ್ನ ಒಂದು ಸ್ಟ್ಯಾಂಡರ್ಡ್ಸನ್ನು ಶೇರ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಒಂದು ಟ್ರಸ್ಟ್ ಬೇಸ್ಡ್ ರಿಲೇಷನ್ಶಿಪ್ ಏನಂತೀವಿ ಎನ್ಹಾನ್ಸ್ ಆಗುತ್ತೆ, ಡೆವಲಪ್ ಆಗುತ್ತೆ. ಇದರಿಂದ ನಮಗೆ ಬೇಕಾಗಿರುವಂಥ ಕಾರ್ಬನ್ ಮಾರ್ಕೆಟ್ನ ಡೆವಲಪ್ಮೆಂಟ್ ಕೂಡ ಏನಂತೀವಿ ಚೆನ್ನಾಗಾಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಂಡಿಯಾ ಟು ಬಿ ಇನ್ವೈಟೆಡ್ ಟು ಜಾಯಿನ್ US ಲೆಡ್ ಇನಿಷಿಯೇಟಿವ್ ಪ್ಯಾಕ್ ಸಿಲಿಕಾ ಸೇಸ್ ಎನ್ವಾಯ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಪ್ಯಾಕ್ ಸಿಲಿಕಾ ಅನ್ನೋ ಇನಿಷಿಯೇಟಿವ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಬಗ್ಗೆ ನಾವು ಈಗಾಗಲೇ ನೋಡಿದ್ದೀವಿ, ಬಟ್ ಸ್ಟಿಲ್ ಇವತ್ತು ಕೂಡ ನಾವು ಒಂದ್ಸತಿ ಅದನ್ನ ರಿವೈಸ್ ಮಾಡ್ತೀವಿ. ಸೊ ಮೊದಲಿಗೆ ಅಮೇರಿಕಾದ ನೇತೃತ್ವದ ಅಡಿಯಲ್ಲಿ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇದಕ್ಕೆ ಭಾರತವನ್ನು ಅಧಿಕೃತವಾಗಿ ಆಹ್ವಾನಿಸಲಾಗಿದೆ ಅನ್ನೋದ್ರಿಂದ ಇದು ನ್ಯೂಸಲ್ಲಿದೆ. ಓಕೆನಾ. ಇಷ್ಟು ದಿನ ಏನಾಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಪ್ಯಾಕ್ ಸಿಲಿಕಾನ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದಾಗ ಭಾರತನಲ್ಲಿ ಇನ್ಕ್ಲೂಡೇ ಮಾಡಿರಲಿಲ್ಲ. ಬಟ್ ಈಗ ಭಾರತವನ್ನು
ಏನದು ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. ಸೊ ಇದರಿಂದ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದು ಕೇವಲ ಒಂದು ಪೊಲಿಟಿಕಲ್ ಸಿಚುವೇಶನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಬದಲಿಗೆ ಭಾರತದ ಸೆಮಿಕಂಡಕ್ಟರ್ ಸೆಕ್ಟರ್ ಇರ್ಬೋದು, ಇಲ್ಲ ಕ್ರಿಟಿಕಲ್ ಮಿನರಲ್ ಸೆಕ್ಟರ್ ಇರ್ಬೋದು, ಇಲ್ಲ AI ಸೆಕ್ಟರ್, ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಭಾರತದ ಒಂದು ಸ್ಥಾನಮಾನವನ್ನು ಬದಲಾಯಿಸಬಲ್ಲ ಒಂದು ನಿರ್ಧಾರವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ನಾವು ಈಗ ಪ್ಯಾಕ್ಸ್ ಸಿಲಿಕಾ ಇನಿಷಿಯೇಟಿವ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ಯಾಕ್ಸ್ ಸಿಲಿಕಾ ಇನಿಷಿಯೇಟಿವ್ ಏನಿದೆ, ಇಟ್ ಈಸ್ ಅ US ಲೆಡ್ ಮಿನಿಲ್ಯಾಟರಲ್ ಇನಿಷಿಯೇಟಿವ್ ಫಾರ್ AI, ಸೆಮಿಕಂಡಕ್ಟರ್ಸ್, ಕ್ರಿಟಿಕಲ್ ಮಿನರಲ್ಸ್ ಆ್ಯಂಡ್ AI. ಓಕೆನಾ, ಇದು ಅಮೆರಿಕದ ನೇತೃತ್ವದಲ್ಲಿ 8 ರಾಷ್ಟ್ರಗಳ ಒಕ್ಕೂಟ ಆಗಿದೆ. 8 ರಾಷ್ಟ್ರಗಳ, ಸೊ 8 ಕಂಟ್ರೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ. ಯಾವ ಕಂಟ್ರೀಸ್ ಅಂತ ಕೂಡ ನಾವು ಅದನ್ನು ನೋಡೋಣ. ಬಟ್ ಸೆಕ್ಟರ್ಸ್ ಯಾವ ಸೆಕ್ಟರ್ಸ್ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತಂದರೆ, ಒಂದು ಸೆಮಿಕಂಡಕ್ಟರ್ಸ್, ಒಂದು ಕೃತಕ ಬುದ್ಧಿಮತ್ತೆ, ಮತ್ತೊಂದು ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ, ಈ ಮೂರೂ ಒಂದು ಕ್ಷೇತ್ರಗಳ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಒಂದು ಇನಿಷಿಯೇಟಿವನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಂದರೆ, ಕ್ರಿಟಿಕಲ್ ಮಿನರಲ್ಸ್ ಏನಿದೆ, ಕ್ರಿಟಿಕಲ್ ಮಿನರಲ್ಸನ್ನು ಆಲ್ಮೋಸ್ಟ್ 90% ಅಷ್ಟು ಕ್ರಿಟಿಕಲ್ ಮಿನರಲ್ಸ್ನ ಸಪ್ಲೈ ಚೈನ್ ಎಲ್ಲಿ ಡಿಪೆಂಡ್ ಆಗಿದೆ ಅಂತಂದರೆ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಒಂದು ಕಾರಣದಿಂದ, ಅಂದರೆ ಚೈನಾ ಮೇಲಿನ ಒಂದು ಅವಲಂಬನೆ ಏನಿದೆ, ಆ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ಯಾಕ್ಸ್ ಸಿಲಿಕಾ ಇನಿಷಿಯೇಟಿವನ್ನು ಲಾಂಚ್ ಮಾಡಿರುವಂಥದ್ದು. ಓಕೆನಾ, ಮತ್ತು ಇದರ ಮೆಂಬರ್ಸ್ ಯಾರ್ಯಾರು ಅಂತ ಬಂದರೆ, ಒರಿಜಿನಲ್ ಆಗಿ US, ಜಪಾನ್ ಮತ್ತು ಆಸ್ಟ್ರೇಲಿಯಾ ಇದ್ದಿದ್ದು, ಈಗ ಅದರ ಜೊತೆಗೆ ತೈವಾನ್, ನೆದರ್ಲ್ಯಾಂಡ್ಸ್ ಜಾಯ್ನ್ ಆಗಿದೆ, ಮತ್ತು ಇಂಡಿಯಾನ ಕೂಡ ಈಗ ಇನ್ವೈಟ್ ಮಾಡಿದ್ದಾರೆ. ಸೊ ಇಷ್ಟು ನಮಗೆ ಏನಂತೀವಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬೇಕಾಗಿರುವಂಥದ್ದು. ಈಗ ನಮಗೆ ನೆಕ್ಸ್ಟ್ ಏನು ಅಂತಂದರೆ, ಯಾಕೆ ಭಾರತಕ್ಕೆ ಈ ಒಂದು ಪ್ಯಾಕ್ಸ್ ಸಿಲಿಕಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಸೊ ಮೊದಲಿಗೆ ನಾವು ನೋಡಿದಾಗ ಭಾರತ ಏನಾಗ್ತದೆ, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ತನ್ನ ಒಂದು ಮೇಲ್ಗೈಯನ್ನು ಸಾಧಿಸ್ತಾ ಇದೆ. ಕರೆಕ್ಟಾ? ಸೊ ಈಗಿರುವಂಥ ಟೈಮಲ್ಲಿ ಪ್ಯಾಕ್ಸ್ ಸಿಲಿಕಾ ಇನಿಷಿಯೇಟಿವಲ್ಲಿ ಭಾರತ ಏನಾದರೂ ಒಂದು ಪಾರ್ಟ್ನರ್ ಅಥವಾ ಒಂದು ಮೆಂಬರ್ ಆಯಿತು ಅಂತಂದರೆ, ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಿಗುತ್ತೆ. ಅಂದರೆ ಏನು ತಂತ್ರಜ್ಞಾನ ಏನಿದೆ, ಅಂದರೆ ಈಗ USA, ಜಪಾನಲ್ಲಿ, ಆಸ್ಟ್ರೇಲಿಯಾಲಿ, ತೈವಾನಲ್ಲಿ ಇರುವಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳೇನಿದೆ, ಆ ಟೆಕ್ನಾಲಜಿ ಭಾರತಕ್ಕೆ ದೊರೆಯುತ್ತೆ. ಅಂದರೆ ಅದೊಂದಾಯಿತು. ತದನಂತರ ಒಂದು ಟ್ರಸ್ಟೆಡ್ ಸಪ್ಲೈ ಚೈನ್ ಇರುತ್ತೆ. ಅಂದರೆ ಚೈನಾದ ಮೇಲೇ ನಾವು ಏನು ಡಿಪೆಂಡ್ ಆಗಿದ್ದೀವಿ, ಆ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ, ಬದಲಿಗೆ ನಮ್ಮ ಒಂದು ಏನಂತೀವಿ ಸಪ್ಲೈ ಚೈನ್ ಇದೆ, ಸಪ್ಲೈ ಚೈನ್ ಡೈವರ್ಸಿಫಿಕೇಷನ್ ಆಗುತ್ತೆ ಇಲ್ಲಿ, ಎರಡನೇದಾಗಿ. ಮತ್ತು ಮೂರನೇದಾಗಿ ಏನು ಅಂದರೆ, ಡಿಸೈನ್ ಫ್ಯಾಬ್ರಿಕೇಷನ್ ಎಕೋಸಿಸ್ಟಮನ್ನು ಭಾರತದಲ್ಲೇ ನಾವು ನಿರ್ಮಿಸ್ಬೋದು. ಸೊ ಈ ಪ್ಯಾಕ್ಸ್ ಸಿಲಿಕಾ ಇನಿಷಿಯೇಟಿವ್ ವಿತ್ ರೆಸ್ಪೆಕ್ಟ್ ಟು ಸೆಮಿಕಂಡಕ್ಟರ್ ಈ ರೀತಿಯಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಒಂದು ಟೆಕ್ನಾಲಜಿಗೆ, ಒಂದು ಸಪ್ಲೈ ಚೈನ್ಗೆ, ಮತ್ತೊಂದು ಡಿಸೈನ್ ಫ್ಯಾಬ್ರಿಕೇಷನ್ ಎಕೋಸಿಸ್ಟಮ್ಗೆ. ಇದು ಒಂದು ಕಡೆ ಆಯಿತು. ನೆಕ್ಸ್ಟ್ ಸೆಕೆಂಡ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕ್ರಿಟಿಕಲ್ ಮಿನರಲ್ಸನ್ನು ಭದ್ರತೆಗೆ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಿಥಿಯಂ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ರೇರ್ ಅರ್ತ್ ಮೆಟಲ್ಸ್ ಇರ್ಬೋದು. ಇದೆಲ್ಲ ಏನು ನಮ್ಮ ಒಂದು EV ಸೆಕ್ಟರ್ಗಳೇನಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳೇನಿದೆ, ಇದಕ್ಕಿರ್ಬೋದು, ಇಲ್ಲಿ ನಮ್ಮ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಏನಿದೆ, ಇವುಗಳಿಗೆಲ್ಲ ಕ್ರಿಟಿಕಲ್ ಮಿನರಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ನ ನಾವು ಬೇರೆ ಬೇರೆ ದೇಶಗಳಿಂದ ತಗೋತೀವಿ, ಆಗ ಏನಾಗುತ್ತೆ, ಅಗೇನ್ ಸಪ್ಲೈ ಚೈನ್ ಮೇಲೆ ಸಪ್ಲೈ ಚೈನ್ ರೆಸಿಲಿಯನ್ಸ್ ಇಲ್ಲಿ ಏನಂತೀವಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೀನಾದ ಮೇಲೆ ಇರುವಂಥ ಒಂದು ಅವಲಂಬನೆ ಇದೆ, ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು AI ಮತ್ತು AI ಟೆಕ್ನಾಲಜೀಸನ್ನು ನಾವು ನೋಡಿದ್ರೆ, ಒಂದು ರೆಸ್ಪಾನ್ಸಿಬಲ್ AI ಸ್ಟ್ಯಾಂಡರ್ಡ್ಸನ್ನು ಭಾರತದಲ್ಲಿ ನಾವು ನಿರ್ಮಿಸ್ಬೋದು. ಬಿಕಾಸ್ USA, ಜಪಾನ್ ಇಲ್ಲೆಲ್ಲ ಏನಾಗಿದೆ ಅಂದರೆ ಕೃತಕ ಬುದ್ಧಿಮತ್ತೆ ಈಗಾಗಲೇ ಅಡ್ವಾನ್ಸ್ ಆಗಿದೆ. ಆ್ಯಂಡ್ ಆಲ್ಸೋ ಅವರು ಅದಕ್ಕೆ ಬೇಕಾಗಿರುವಂಥ ರೂಲ್ಸ್ ರೆಗ್ಯುಲೇಷನ್ಸನ್ನು ತಂದಿದ್ದಾರೆ. ಸೊ ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಭಾರತ ಕೂಡ ಫಾಲೋ ಮಾಡ್ಬೋದು. ಸೊ ದಟ್ ಒಂದು ಸ್ಟ್ಯಾಂಡರ್ಡ್ಸ್, AIಗೆ ಸ್ಟ್ಯಾಂಡರ್ಡ್ಸನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಡೇಟಾ ಗವರ್ನೆನ್ಸ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಟಜಿಕ್ ಟೆಕ್ನಾಲಜಿ ಕೋಆಪರೇಷನ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೋಡಿದಾಗ ನಂತರ ಏನು ಅಂತಂದರೆ, ಇನ್ನು ನಾವು ರಾಜಕೀಯವಾಗಿ ನೋಡಿದ್ರೆ, ಅಂದರೆ ಜಿಯೋ ಪೊಲಿಟಿಕಲ್ ಸಿಚುವೇಷನಲ್ಲಿ ನಾವು ನೋಡೋಕೆ ಹೋದರೆ, ಒಂದು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಭಾರತ ತನ್ನ ಒಂದು ಪಾತ್ರವನ್ನು ಬಲಪಡಿಸ್ಕೋಬೋದು. ಯಾಕೆ ಅಂತಂದರೆ, ಇಂಡೋ ಪೆಸಿಫಿಕ್ ರೀಜನ್ ಇಸ್ ದಿಸ್ ರೀಜನ್ ಅಲ್ವಾ. ಸೊ ಈ ರೀಜನ್ನ ಇಂಡೋ ಪೆಸಿಫಿಕ್ ರೀಜನ್, ಇದೆಲ್ಲನೂ ಇಂಡೋ ಪೆಸಿಫಿಕ್ ರೀಜನ್. ಆ್ಯಂಡ್ ಮೋಸ್ಟ್ ಆಫ್ ದ ಮೆಂಬರ್ಸ್ ಏನಿದ್ದಾರೆ ಅಂದರೆ ಜಪಾನ್ ಇರ್ಬೋದು, ಜಪಾನ್ ಇರ್ಬೋದು, ತೈವಾನ್ ಇರ್ಬೋದು, ಆಸ್ಟ್ರೇಲಿಯಾ, ಈ ಕಡೆ US, ಇದೆಲ್ಲ ಏನು ಇವರೆಲ್ಲನೂ ಇಂಡೋ ಪೆಸಿಫಿಕ್ನ ಒಂದು ಮೆಂಬರ್ಸ್ ಆಗಿರುವಂಥ ಕಾರಣ ಅಥವಾ ಕಂಟ್ರೀಸ್ ಆಗಿರುವಂಥ ಕಾರಣ, ಭಾರತದ ಒಂದು ಪಾತ್ರ ಏನಿದೆ ಇಂಡೋ ಪೆಸಿಫಿಕಲ್ಲಿ ಅದನ್ನು ಬಲಪಡಿಸ್ಕೊಳ್ಳೋದಕ್ಕೆ ಇವರು ಕೂಡ ಹೆಲ್ಪ್ ಮಾಡ್ಬೋದು. ಮತ್ತೊಂದು, ಭಾರತದ ತನ್ನ ಒಂದು ಗ್ಲೋಬಲ್ ಸೌತ್ನ ನಾಯಕತ್ವದ ಒಂದು ಉದ್ದೇಶ ಏನಿದೆ, ಅದಕ್ಕೆ ಕೂಡ ಈ ಒಂದು ಇನಿಷಿಯೇಟಿವ್ ಬೆಂಬಲವನ್ನು ನೀಡ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಭಾರತಕ್ಕೆ ಪ್ಯಾಕ್ಸ್ ಸಿಲಿಕಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ನಂತರ ಆಬ್ವಿಯಸ್ಲಿ ಚಾಲೆಂಜಸ್ ಇರುತ್ತೆ. ಚಾಲೆಂಜಸ್ ಏನು ಅಂತಂದರೆ, ಒಂದು, ಇದು ಚೈನಾವನ್ನು ಅಪೋಸ್ ಮಾಡುವಂಥ ಒಂದು ಬ್ಲಾಕ್ ಆಗಿದೆ.
ಕರೆಕ್ಟಾ? ಸೊ ಈಗಿರುವಾಗ ಏನು ಭಾರತ ತನ್ನ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಉಳಿಸ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ ಅನ್ನುವಂಥದ್ದು ಒಂದು. ತದನಂತರ ಏನು ಅಂತಂದರೆ ಈ ಒಂದು ಏನು ಟ್ಯಾರಿಫ್ ಬ್ಯಾರಿಯರ್ಸ್ನ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಇಲ್ಲ ಅಂತಂದರೆ ರಷ್ಯಾದ ತೈಲದ ಒಂದು ಆಮದೇನು ಮಾಡ್ಕೋತಾ ಇದ್ದೀವಿ ನಾವು ಅದನ್ನು ಕಡಿಮೆ ಮಾಡಿ ಅನ್ನುವಂಥ ಒಂದು ಪ್ರೆಷರ್ ಹಾಕೋದಿರ್ಬೋದು. ಇದೆಲ್ಲನೂ ಸಾಧ್ಯತೆ ಇರುತ್ತೆ ಅಲ್ವಾ? ಯಾಕೆಂದರೆ ಈಗ US ರಷ್ಯಾ ಮೇಲೆ ತನ್ನ ಒಂದು ಟ್ಯಾರಿಫ್ಸ್ಗಳನ್ನು ಹಾಕ್ತೀನಿ ಅಂತ ಹೇಳಿದೆ ಅಂತ ನಾವು ಕಳೆದ ವಾರ ನೋಡಿದ್ವಿ. ಸೊ ಈಗ US ಜೊತೆ ಇಂಡಿಯಾ ಏನಾದರೂ ಈ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವಲ್ಲಿ ಮೆಂಬರ್ ಆಗಿದೆ ಅಥವಾ ಇದಾಗಿದೆ, ಲೈಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತಂದರೆ ಆಗ US ಹೇಳುವಂಥ ಮಾತನ್ನು ಕೇಳುವ ಸಂದರ್ಭಗಳು ಬರ್ಬೋದು. ಸೊ ಅಲ್ಲಿ ಅದನ್ನು ನಾವು ಇಲ್ಲಿ ಯೋಚಿಸಬೇಕಾಗುತ್ತೆ. ಒಂದು ಟ್ಯಾರಿಫ್ ಬ್ಯಾರಿಯರ್ಸ್ ಇಶ್ಯೂ ಆಗುತ್ತೆ, ಮತ್ತೊಂದು ಏನು ರಷ್ಯಾದಿಂದ ನಾವು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡ್ಕೋತಾ ಇದ್ದೀವಿ, ಅದು ಕೂಡ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿ ಕಾಣಿಸ್ಬೋದು. ಸೊ ಇಲ್ಲಿ ಒಂದು ಕಡೆ ಭಾರತದ ಒಂದು ಅಲೈನ್ಮೆಂಟು ಮತ್ತು ಅಟಾನಮಿ ಏನಿದೆ ಎರಡರ ಮಧ್ಯೆ ಒಂದು ಸಮತೋಲನ ಕಾಯ್ದುಕೊಳ್ಳೋದು ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಮೇನ್ ಚಾಲೆಂಜ್ ಅಂತ ಹೇಳ್ಬೋದು. ಹಾಗಾದರೆ ಏನು ಮಾಡಬೇಕು ಮುಂದೆ ಅಂತಂದರೆ, ಒಂದು ಭಾರತದ ಒಂದು ಪಾಲಿಸಿ ಏನಿದೆ ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೊಳ್ಳೋದು. ಅಂದರೆ ಈ ಒಂದು ಏನು ಪ್ಯಾಕ್ ಸಿಲಿಕಾ ಏನಿದೆ ಅದಕ್ಕೆ ಬೇಕಾಗದಂತೆ ಸ್ವಲ್ಪ ರಿಫಾರ್ಮ್ಸನ್ನು ಮಾಡುವಂಥದ್ದು. ಅಂದರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇರ್ಬೋದು, ಇಲ್ಲ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇರ್ಬೋದು, ಇಲ್ಲ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನಲ್ಲಿ ಅವುಗಳಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ತದನಂತರ ಏನು ಅಂದರೆ ಚೈನಾವನ್ನು ಇಲ್ಲಿ ನಾವು ಕನ್ಫ್ರಂಟೇಷನ್ ಮಾಡ್ತಾ ಇಲ್ಲ, ಬದಲಿಗೆ ಡೈವರ್ಸಿಫಿಕೇಷನ್ ಅಷ್ಟೇ ಇದು ಅಂತ ಸ್ಪಷ್ಟಪಡಿಸ್ಬೇಕು ಮೊದಲೇ. ಇಲ್ಲಾಂದರೆ ಮತ್ತೆ ನಮಗೆ ಬಾರ್ಡರ್ ಇಶ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಪ್ಯಾಕ್ ಸಿಲಿಕಾದ ಒಂದು ಮೆಂಬರ್ ಕೂಡ ಆಗ್ಬೋದು, ಅಟ್ ದ ಸೇಮ್ ಟೈಮ್ ಅಂದರೆ ಏನು ನಮ್ಮ ಒಂದು ಅಲೈನ್ಮೆಂಟ್ ಮತ್ತು ಅಟಾನಮಿ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಹೌ ಟ್ರಂಪ್ ಇಸ್ ವಯಲೇಟಿಂಗ್ ಇಂಟರ್ನ್ಯಾಷನಲ್ ಲಾ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಅದೇ ಏನಾಗಿದೆ ವೆನೆಜುವೆಲಾದಲ್ಲಿ ಮಾಡಿದಂತಹ ಏನು USA ಮಾಡಿದಂಥ ಒಂದು ಕೃತ್ಯ ಏನಿದೆ ಅದು ಸರಿನಾ, ಅದು ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನನ್ನು ಇದು ಉಲ್ಲಂಘಿಸುತ್ತೆ ಅನ್ನೋದ್ರ ಕುರಿತಾಗಿ ನಾವು ನೋಡ್ತೀವಿ. ಓಕೆನಾ? ಸೊ ಮೊದಲಿಗೆ ಇಶ್ಯೂ ಏನು ಅಂತ ನೋಡಿ ತದನಂತರ ನಾವು ನೆಕ್ಸ್ಟ್ ಹೋಗೋಣ. ಸೊ ಮೊದಲಿಗೆ ಈಗ ಇಶ್ಯೂ ಏನು ಅಂತಂದರೆ, ಇಶ್ಯೂ ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಏನು ವೆನೆಜುವೆಲಾ ವಿರುದ್ಧ ಏನು ಕ್ರಮವನ್ನು USA ತಗೊಳ್ತು, ಸೊ ದ್ಯಾಟ್ ಈಸ್ ರಾಂಗ್ ಅನ್ನುವಂಥದ್ದು. ಸೊ ಅದು ಯಾವ ಒಂದು ಉಲ್ಲಂಘನೆಯನ್ನು, ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಯಾವ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು. ಫಸ್ಟು UN ಚಾರ್ಟರ್ ಆರ್ಟಿಕಲ್ 2 ಕ್ಲಾಸ್ 4 ಏನು ಹೇಳುತ್ತೆ ಅಂತಾರೆ, ಯಾವುದೇ ರಾಷ್ಟ್ರ ಆಗಲಿ ಇನ್ನೊಂದು ರಾಷ್ಟ್ರದ ಮೇಲೆ ಬೆದರಿಕೆ ಅಥವಾ ಬಲ ಪ್ರಯೋಗ ಮಾಡಬಾರ್ದು ಅನ್ನುವಂಥದ್ದೇ ನೋ ಥ್ರೆಟ್ ಆರ್ ಯೂಸ್ ಆಫ್ ಫೋರ್ಸ್ ಅಗೇನ್ಸ್ಟ್ ಎನಿ ಅದರ್ ಸ್ಟೇಟ್ ಅನ್ನುವಂಥದ್ದು, ಎನಿ ಅದರ್ ಸಾವರಿನ್ ಸ್ಟೇಟ್ ಎಕ್ಸೆಪ್ಟ್ ಇನ್ ಸೆಲ್ಫ್ ಡಿಫೆನ್ಸ್ ಕೇಸಲ್ಲಿ ಮಾತ್ರನೇ ನಾವು ಏನಂತೀವಿ ಬೆದರಿಕೆ ಅಥವಾ ಬಲ ಪ್ರಯೋಗವನ್ನು ಮಾಡ್ಬೋದು. ಬಟ್ ಅಂದರೆ ಸ್ವಯಂ ಆಗಿ ಯಾವುದೇ ರಾಷ್ಟ್ರ ಆಗಲಿ ಬೇರೊಂದು ರಾಷ್ಟ್ರದ ಮೇಲೆ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದು ಆರ್ಟಿಕಲ್ 2 ಕ್ಲಾಸ್ 4 ಹೇಳುತ್ತೆ. ಆ್ಯಂಡ್ ಆರ್ಟಿಕಲ್ 51 ಹೇಳುತ್ತೆ, ಏನು ಹೇಳುತ್ತೆ ಅಂದರೆ ಫೋರ್ಸನ್ನು ಪರ್ಮಿಟ್ ಮಾಡ್ತೀವಿ ಯಾವಾಗ ಆ ದೇಶವನ್ನು ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಓನ್ಲಿ ದೆನ್ ದೇ ಕ್ಯಾನ್ ಯೂಸ್ ಫೋರ್ಸ್ ಇನ್ ದ ನೇಮ್ ಆಫ್ ಸೆಲ್ಫ್ ಡಿಫೆನ್ಸ್ ಅನ್ನುವಂಥದ್ದು. ಅಂದರೆ ನೇರ ದಾಳಿ ಆಗಿದ್ರೆ ಮಾತ್ರ ಅಥವಾ UNSCಯ ಒಂದು ಅನುಮತಿ ಇದ್ದರೆ ಮಾತ್ರನೇ ಈ ರೀತಿಯಾದ ಒಂದು ಫೋರ್ಸ್ ಏನಿದೆ ಅಥವಾ ಒಂದು ಬಲ ಪ್ರಯೋಗಕ್ಕೆ ಅವಕಾಶ ಮಾಡಿಕೊಡೋದು ಅಂತ ಆರ್ಟಿಕಲ್ 51 ಹೇಳುತ್ತೆ. ಸೊ ಇಲ್ಲಿ ಆರ್ಟಿಕಲ್ 2 ಕ್ಲಾಸ್ 4 ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳುತ್ತೆ, ಅದು ಯಾವುದೇ ರಾಷ್ಟ್ರ ಆಗಲಿ ಇನ್ನೊಂದು ರಾಷ್ಟ್ರದ ಮೇಲೆ ಬೆದರಿಕೆ ಅಥವಾ ಬಲ ಪ್ರಯೋಗವನ್ನು ಮಾಡಬಾರ್ದು ಅಂತ ಹೇಳುತ್ತೆ, ಅನ್ಲೆಸ್ ಇಟ್ ಈಸ್ ಫಾರ್ ಸೆಲ್ಫ್ ಡಿಫೆನ್ಸ್. ಮತ್ತು ಆರ್ಟಿಕಲ್ 51 ಏನು ಹೇಳುತ್ತೆ ಅಂತಂದರೆ ಸೆಲ್ಫ್ ಡಿಫೆನ್ಸಲ್ಲೂ ನೀವು ಫೋರ್ಸನ್ನು ಯಾವಾಗ ಯೂಸ್ ಮಾಡ್ಬೋದು ಅಂತಾರೆ, ಒಂದು ನೇರವಾಗಿ ಅಟ್ಯಾಕ್ ಏನಾದರೂ ಆಗಿದ್ರೆ, ನೇರ ದಾಳಿ ಏನಾದರೂ ಆಗಿದ್ರೆ, ಅಥವಾ UNSC ಏನಿದೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅದರ ಒಂದು ಅನುಮತಿ ಇದ್ದರೆ ಮಾತ್ರನೇ ಈ ರೀತಿಯಾಗಿ ನೀವು ಏನಂತೀವಿ ಬಲ ಪ್ರಯೋಗವನ್ನು ಮಾಡ್ಬೋದು, ಇಲ್ಲ ಬೆದರಿಕೆಯನ್ನು ಹಾಕ್ಬೋದು ಅನ್ನುವಂಥದ್ದು. ಆದರೆ ವೆನೆಜುವೆಲಾದ ಪ್ರಕರಣವನ್ನು ನೋಡಿದ್ರೆ ಅಮೆರಿಕದ ಮೇಲೆ ಯಾವುದೇ ರೀತಿಯಾದ ನೇರ ದಾಳಿ ಆಗಿರಲಿಲ್ಲ, UNSCಯ ಅನುಮತಿಯೂ ಇರಲಿಲ್ಲ. ಸೊ ಅಂದರೆ ಏನಾಗ್ತದೆ ಇಲ್ಲಿ ಅಮೆರಿಕದ ಒಂದು ಆ್ಯಕ್ಷನ್ ಏನಿದೆ ಇಟ್ ಇಸ್ ಏನಂತೀವಿ ಇಂಟರ್ನ್ಯಾಷನಲ್ ಲಾದ ವಯಲೇಷನ್ ಅಂತ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಅಷ್ಟು ನಮಗೆ ಇಲ್ಲಿ ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕಾದ್ರು. ಇದು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈ ಎರಡು ಆರ್ಟಿಕಲ್ಗಳು ಏನಿದೆ ಅದು, ಮತ್ತು UNSC ಆಥರೈಸೇಷನ್ ಬಗ್ಗೆ. ಇನ್ನು ನಾವು ನೆಕ್ಸ್ಟ್ ಏನು ನೋಡ್ತೀವಿ ಅಂದರೆ ಬ್ಯಾಲೆನ್ಸ್ ಆಫ್ ಪವರ್ ಯಾವ ರೀತಿಯಾಗಿ ಕುಸಿತ ಆಯಿತು ಈ ಹಿಂದೆ, ಅಂದರೆ ಹಿಸ್ಟಾರಿಕಲಿ ಯಾವ ರೀತಿಯಾಗಿ ಆಗಿದೆ ಅದು, ಅಂದರೆ ಇವಾಗ ಆಗ್ತಾ ಇರುವಂಥ ಒಂದು ಸಿಚುವೇಶನ್ ಏನಿದೆ USA ವೆನೆಜುವೆಲಾ ಅಟ್ಯಾಕ್ ಏನಿದೆ, ಇದು ಬ್ಯಾಲೆನ್ಸ್ ಆಫ್ ಪವರ್ನ ಕುಸಿತದ ಬಗ್ಗೆ ಎಚ್ಚರಿಕೆಯನ್ನು
ತೋರಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಿಸ್ಟಾರಿಕಲಿ ಈಗಾಗಲೇ ಈ ರೀತಿಯಾಗಿ ಆಗಿದೆ. ಫಾರ್ ಎಕ್ಸಾಂಪಲ್ ಕೋಲ್ಡ್ ವಾರ್ ಟೈಮಲ್ಲಿ ಇರ್ಬೋದು. ಕೋಲ್ಡ್ ವಾರ್ ಟೈಮಲ್ಲಿ ಏನಾಯಿತು, ಒಂದು ಕಡೆ USA, ಒಂದು ಕಡೆ USSR, ಒಂದು ಕಡೆ ಸೋವಿಯತ್ ಯೂನಿಯನು, USA ಎರಡೂ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಏನು ಮಾಡಿದ್ರು ಅವರು, ತಾನು ಗ್ರೇಟ್ ಅಂತ ಒಂದು ಬೈಪೋಲಾರ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿಬಿಟ್ರು ಅಲ್ಲಿ. ಓಕೆನಾ, ಒಂದು. ಬಟ್ ಅಲ್ಲಿ ಏನಾಯಿತು ಅಂದರೆ ಅವ್ರ ಶಕ್ತಿಯನ್ನು ಅವ್ರು ಪ್ರದರ್ಶಿಸ್ಕೊಂಡ್ರು. ಬಟ್ ಅಟ್ ದ ಸೇಮ್ ಟೈಮ್ ಅವರ ಒಂದು ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳಲು ಅಲ್ಲಿ ಸಾಧ್ಯ ಆಗಿಲ್ಲ. ಯಾಕೆಂತಂದರೆ ಈಗ USA ಏನಾದರೂ ತನ್ನ ಒಂದು ಶಕ್ತಿಯನ್ನು ಅಥವಾ ತನ್ನ ಒಂದು ಪವರನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ USSR ಅದನ್ನ ಕರ್ಬ್ ಮಾಡ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಒಂದು ಆರ್ಟಿಕಲಲ್ಲಿ ಏನು ಮಾತಾಡ್ತಿದ್ದಾರೆ ಅಂದರೆ 1971ನಲ್ಲಿ ಆದಂತಹ ಬಾಂಗ್ಲಾದೇಶ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈ ಬಾಂಗ್ಲಾದೇಶ್ ವಾರಲ್ಲಿ ಏನಾಯಿತು ಅಂದರೆ ಅಮೇರಿಕಾ ತನ್ನ ಒಂದು ಫ್ಲೀಟನ್ನು ಇಟ್ಕೊಂಡು ಅಮೆರಿಕ ಏನು ಮಾಡ್ತು ಅಂದರೆ ಭಾರತಕ್ಕೆ ಇಲ್ಲಿ ಬೆದರಿಕೆಯನ್ನು ಹಾಕ್ತು. ಓಕೆನಾ, ಬಟ್ ಅದೇ ಭಾರತಕ್ಕೆ ಆಗ USSR ಸಪೋರ್ಟನ್ನು ಕೊಡ್ತು. ಈಗ ಬಾಂಗ್ಲಾದೇಶ್ ವಾರ್ ಟೈಮಲ್ಲಿ USA ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಸಪೋರ್ಟಲ್ಲಿ ಇತ್ತು. ಬಟ್ ಇಂಡಿಯಾಗೆ ಯಾರು ಸಪೋರ್ಟ್ ಇರಲಿಲ್ಲ. USA ಏನು ಮಾಡ್ತು ಅಂತಂದರೆ ಭಾರತಕ್ಕೆ ಬೆದರಿಕೆಯನ್ನು ಹಾಕ್ತು. ಆಗ ಭಾರತದ ಸಪೋರ್ಟ್ಗೆ USSR ಬಂತು. ಸೋವಿಯತ್ ಯೂನಿಯನ್ ಏನಿತ್ತು, ಆಗಿನ ಸೋವಿಯತ್ ಯೂನಿಯನ್ ಭಾರತಕ್ಕೆ ಸಪೋರ್ಟ್ ಮಾಡ್ತು. ಆಗ ಏನಾಯಿತು ಅಂತಂದರೆ ಇಲ್ಲಿ ಶಕ್ತಿಯ ಒಂದು ಸಮತೋಲನ, ಬ್ಯಾಲೆನ್ಸ್ ಆಫ್ ಪವರ್ ಎಸ್ಟಾಬ್ಲಿಷ್ ಆಯಿತು. ಯಾಕೆಂದರೆ USA ಕೂಡ ಸ್ಟ್ರಾಂಗ್, USSR ಕೂಡ ಸ್ಟ್ರಾಂಗ್. ಸೊ ಅವಾಗ ಏನು ಮಾಡಿದ್ರು ಅವರು, ಇಲ್ಲಿ ಇಬ್ಬರು ಕೂಡ ತಮ್ಮ ಒಂದು ಪವರನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕಾಗಿಲ್ಲ. ಕರೆಕ್ಟಾ? ಸೊ ಇಲ್ಲಿ ಏನಾಯಿತು, ಬ್ಯಾಲೆನ್ಸ್ ಆಫ್ ಪವರ್ ಮೇಂಟೈನ್ ಆಯಿತು. ಯಾವಾಗ ಇದು ಬೈಪೋಲಾರ್ ವರ್ಲ್ಡ್ ಇತ್ತು. ಬಟ್ ಅದನ್ನೇ ನಾವು ನೋಡಿದಾಗ 1991ನಲ್ಲಿ ಏನಾಯಿತು ಅಂತಂದರೆ ಸೋವಿಯತ್ ಯೂನಿಯನ್ ಡಿಸ್ಇಂಟಿಗ್ರೇಟ್ ಆಯಿತು. ಆಫ್ಟರ್ ಕೋಲ್ಡ್ ವಾರ್ ಸೋವಿಯತ್ ಯೂನಿಯನ್ ಡಿಸ್ಇಂಟಿಗ್ರೇಟ್ ಆಯಿತು, ಬೇರೆ ಬೇರೆ ದೇಶಗಳಾಗಿ ವಿಂಗಡಣೆ ಆಯಿತು. ಆಗೇನಾಯಿತು, ಬರೀ USA ಮಾತ್ರ USA ಬಿಕೇಮ್ ಪವರ್ಫುಲ್, ಯೂನಿಪೋಲಾರ್ ವರ್ಲ್ಡ್ ಆಗಿ ಕ್ರಿಯೇಟ್ ಆಯಿತು. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ನೋಡಿದ್ರೆ ಈಗ ಸಿರಿಯಾ ಇರ್ಬೋದು, ಇಲ್ಲ ಇರಾಕ್ ಇರ್ಬೋದು, ಲಿಬಿಯಾ, ಈಜಿಪ್ಟ್, ಇಂಥ ಒಂದು ದೇಶಗಳನ್ನು ನಾವು ನೋಡಿದ್ರೆ ಆಗ ಅಂದರೆ ಈ ಸಮಯದಲ್ಲಿ 1991 ಆದಮೇಲೆ ಕೇವಲ USA ಮಾತ್ರ ಪವರಲ್ಲಿ ಇದ್ದಂಥ ಕಾರಣ ಏನಾಯಿತು ಅಂತಂದರೆ ಶಕ್ತಿಯ ಒಂದು ಅಸಮತೋಲನ ಶುರು ಆಯಿತು. ಅಂದರೆ USA ತನಗೆ ಏನು ಬೇಕೋ ಆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೇನೆ USAನ ಅಪೋಸ್ ಮಾಡೋರು ಯಾರೂ ಇರಲಿಲ್ಲ. ಇಲ್ಲಾದರೆ USSR ಏನು ಮಾಡ್ತು, ಇಂಡಿಯಾಗೆ ಸಪೋರ್ಟ್ ಮಾಡ್ತು. ಸೊ ಅಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಎಸ್ಟಾಬ್ಲಿಷ್ ಆಯಿತು. ಬಟ್ ಇಲ್ಲಿ ಯೂನಿಪೋಲಾರ್ ವರ್ಲ್ಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಈಗಿರುವಾಗ ಏನಾಯಿತು ಅಂತಂದರೆ ಯಾವುದೇ ಅಂದರೆ ಇಂಬ್ಯಾಲೆನ್ಸ್ ಆಯಿತು. ಬ್ಯಾಲೆನ್ಸ್ ಆಫ್ ಪವರ್ ಇಲ್ಲಿ ಮೇಂಟೈನ್ ಆಗಿಲ್ಲ, ಇಂಬ್ಯಾಲೆನ್ಸ್ ಆಯಿತು. ಸೊ ಈ ರೀತಿಯಾದ ಒಂದು ಬೆಳವಣಿಗೆಗಳು ಈಗ USA ವೆನೆಜುವೆಲಾ ಮೇಲೆ ಅಟ್ಯಾಕ್ ಮಾಡಿದೆ, ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತೆ ಅಗೇನ್ ವರ್ಲ್ಡ್ ಬಿಕಮ್ಸ್ ಯೂನಿಪೋಲಾರ್ ವರ್ಲ್ಡ್ ಆಯಿತು ಅಂತಂದರೆ ಮತ್ತೆ ನಾವು ಬೇರೆಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು. ಸೊ ಯಾವ ರೀತಿಯಾದ ಪರಿಣಾಮಗಳನ್ನು ಅಂತಂದರೆ, ಒಂದು ಅಂತಾರಾಷ್ಟ್ರೀಯ ಲಾಗಳೇನಿದೆ, ಕಾನೂನುಗಳೇನಿದೆ, ಇವುಗಳಿಗೆ ಗೌರವವನ್ನು ಸಲ್ಲಿಸದೇ ಇರೋದನ್ನು ನಾವು ನೋಡ್ಬೋದು, ಈಗಾಗಲೇ USA ಮಾಡಿರುವಂಥದ್ದು. ತದನಂತರ ಮೈಟ್ ಈಸ್ ರೈಟ್ ಅನ್ನುವಂಥ ಒಂದು ಧೋರಣೆ, ಅಂದರೆ ಯಾರು ಪವರ್ಫುಲ್ ಆಗಿದ್ದಾರೆ ಅವ್ರು ಏನೇ ಒಂದು ಆ್ಯಕ್ಷನನ್ನು ತಗೊಂಡ್ರು ಕೂಡ ಅವ್ರು ಸರಿ ಅನ್ನುವಂಥ ಒಂದು ಧೋರಣೆಗೆ ಇಲ್ಲಿ ಬಲವನ್ನು ಕೊಟ್ಟಂತಾಗುತ್ತೆ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ನೋಡಿದ್ರೆ ಈ ಒಂದು ಸಣ್ಣ ರಾಷ್ಟ್ರಗಳನ್ನು ನೋಡಿದಾಗ ಬೇರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿರಿಯಾ, ಇರಾಕ್, ಲಿಬಿಯಾ ಇವ್ರಗಳ ಮೇಲೆ ಹೇಗೆ ಎಫೆಕ್ಟ್ ಆಯಿತು, ಅದೇ ರೀತಿಯಾಗಿ ಈಗ ನಾವು ನೋಡಿದ್ರೆ ಬೇರೆ ದೇಶಗಳು, ಈಗ ಕ್ಯೂಬಾ ಮೇಲೆ ಕೂಡ USA ತನ್ನ ಒಂದು ಬೆದರಿಕೆಯನ್ನು ಹಾಕಿದೆ, ಮೆಕ್ಸಿಕೋ ಮೇಲೆ ಹಾಕಿದೆ. ಸೊ ಇವೆಲ್ಲ ಒಂದು ಘಟನೆಗಳನ್ನು ನೋಡಿದ್ರೆ ಸಣ್ಣ ರಾಷ್ಟ್ರಗಳ ಭದ್ರತೆ ಕೂಡ ಇಲ್ಲಿ ಅಪಾಯದಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ. ಆ್ಯಂಡ್ ಇವಾಗ ರಷ್ಯಾ ಮತ್ತು ಚೈನಾ USAಗೆ ಅಪೋಸ್ ಮಾಡಿದ್ರು ಕೂಡ, ಬಟ್ USAಗೆ ಇರುವಂತಹ ಪವರ್ ಇರ್ಬೋದು, USA ಹತ್ರ ಇರುವಂತಹ ಎಕ್ವಿಪ್ಮೆಂಟ್ಸ್ ಏನಿದೆ, ಇವುಗಳನ್ನು ದೀರ್ಘಕಾಲದಲ್ಲಿ ನಾವು ನೋಡಿದಾಗ ಒಂದು ಸ್ಟೆಬಿಲಿಟಿ ಇರುತ್ತೆ ಅನ್ನೋದು ನಮಗೆ ಇಲ್ಲಿ ಡೌಟ್ ಆಗುತ್ತೆ. ಸೊ ಇದರಿಂದ ಭಾರತ ಯಾವ ರೀತಿಯಾದ ಒಂದು ಪಾಠವನ್ನು ಕಲಿಬೋದು, ಭಾರತದ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ, ಅಂತಾರಾಷ್ಟ್ರೀಯ ವ್ಯವಸ್ಥೆ ಏನಿದೆ ಇದು ಸದಾ ಜಸ್ಟಿಸನ್ನು ಕೊಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆದ್ದರಿಂದ ಏನು ಮಾಡಬೇಕು, ಭಾರತದ ಸ್ಟ್ರಾಟಜಿಕ್ ಅಟಾನಮಿ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಭಾರತಕ್ಕೆ ತನ್ನದೇ ಆದ ಒಂದು ಸ್ವಂತ ಡಿಫೆನ್ಸ್ ಸೆಕ್ಟರ್ ಚೆನ್ನಾಗಿರಬೇಕು. ಅಂದರೆ ಒಂದು ಕಡೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿರಬೇಕು, ಮತ್ತು ಸೋಲ್ಜರ್ಸ್ನ ಒಂದು ಶಕ್ತಿ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಟೆಕ್ನಾಲಜಿ ಇಂಡಿಪೆಂಡೆನ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ಬಂದಾಗ ಟೆಕ್ನಾಲಜಿ ಇಂಡಿಪೆಂಡೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೇವಲ ಕೌಂಟರ್ ಬ್ಯಾಲೆನ್ಸ್ ಮೇಲೆ ಮಾತ್ರ ಕೇವಲ ಭಾರತ ಅವಲಂಬಿಸಬಾರ್ದು, ಬದಲಿಗೆ ತನ್ನನ್ನು ತಾನು ಪ್ರಿಪೇರ್ ಆಗಿ ಇಟ್ಕೋಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾವು ಜಾಗತಿಕ ಮಟ್ಟದಲ್ಲಿ ವೇ ಫಾರ್ವರ್ಡ್ ಮುಂದೆ ಏನು ಮಾಡಬೇಕು ಅಂತಂದರೆ, ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ ಮಲ್ಟಿಲ್ಯಾಟರಲಿಸಮ್ಗೆ ನಾವು ಮತ್ತಷ್ಟು ಒತ್ತಡವನ್ನು ನೀಡಬೇಕು, ಮಲ್ಟಿಲ್ಯಾಟರಲ್ ವರ್ಲ್ಡನ್ನು ಕ್ರಿಯೇಟ್ ಮಾಡಬೇಕು. ಒಂದು ನಂತರ UN ರಿಫಾರ್ಮ್ಸ್ ಏನಿದೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್.
ಆಮೇಲೆ ಇಂಟರ್ನ್ಯಾಷನಲ್ ಲಾ ಎನ್ಫೋರ್ಸ್ಮೆಂಟ್ ಏನಿದೆ ಅದನ್ನು ಮತ್ತಷ್ಟು ಬಲಗೊಳಿಸಬೇಕು ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಿನದಾಗಿ ನಾವು ನೋಡಿದ್ರೆ ಈ ವೆನೆಜುವೆಲಾದ ಮೇಲೆ ಏನು ಅಮೆರಿಕದ ಒಂದು ಕ್ರಮ ಏನಿದೆ ಇದು ಕೇವಲ ಒಂದು ರಾಷ್ಟ್ರದ ಮೇಲೆ ಮಾಡಿರುವಂತಹ ದಾಳಿ ಮಾತ್ರ ಅಲ್ಲ, ಬದಲಿಗೆ ಬ್ಯಾಲೆನ್ಸ್ ಆಫ್ ಪವರ್ ಕುಸಿತವಾಗ್ತಾ ಇದೆ ಅನ್ನುವಂತಹ ಒಂದರ ಸಂಕೇತವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಇದು ಭಾರತಕ್ಕೆ ಕೂಡ ಒಂದು ಸ್ಪಷ್ಟವಾದ ಎಚ್ಚರಿಕೆ ಆಗಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಶನ್. ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡೋಣ. UN ಟಾಪ್ ಕೋರ್ಟ್ ಓಪನ್ಸ್ ಲ್ಯಾಂಡ್ಮಾರ್ಕ್ ಕೇಸ್ ಆನ್ ಜೆನೋಸೈಡ್ ರೋಹಿಂಗ್ಯಾ ಜೆನೋಸೈಡ್. ಸೊ ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ, UN ಒಂದು ಆರ್ಗನ್ ಆಗಿರುವಂಥ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ರೋಹಿಂಗ್ಯಾ ಜೆನೋಸೈಡ್ ಬಗ್ಗೆ ಏನು ಹೇಳಿದೆ ಅನ್ನೋದ್ರ ಕುರಿತಾಗಿ ನಾವು ಇಲ್ಲಿ ನೋಡ್ತೀವಿ. ಸೊ ಮೊದಲಿಗೆ ಹಿನ್ನೆಲೆಯನ್ನು ನೋಡ್ಕೋಬೇಕಾಗುತ್ತೆ, ಅಂದರೆ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಬೇಕು. ಬಿಕಾಸ್ ನಾವು ಇಷ್ಟು ದಿನ ಈ ಒಂದು ಏನು ಕೇಸ್ ಇದೆ ಇದು ಬಂದಿರಲಿಲ್ಲ, ನ್ಯೂಸಲ್ಲಿ ಇರಲಿಲ್ಲ. ಸೊ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ತದನಂತರ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಬ್ಯಾಕ್ಗ್ರೌಂಡನ್ನು ನಾವು ನೋಡೋಕೆ ಹೋದರೆ ಈ ರೋಹಿಂಗ್ಯಾ ಸಮುದಾಯ ಏನಿದೆ, ರೋಹಿಂಗ್ಯಾ ಪೀಪಲ್ ಏನಿದ್ದಾರೆ ಇವ್ರು ಎಲ್ಲಿರೋದು ಮಯನ್ಮಾರಲ್ಲಿ ಇರುವಂಥದ್ದು. ಅಂದರೆ ಭಾರತದ ಒಂದು ಗಡಿ ಪ್ರದೇಶ ಏನು ನಾರ್ತ್ ಈಸ್ಟಲ್ಲಿ ನಾವು ನೋಡಿದ್ರೆ ನಾಗಾಲ್ಯಾಂಡ್ ಈ ಏರಿಯಾದಲ್ಲಿ ಇದು ಮಯನ್ಮಾರ್ ಟಚ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಮಯನ್ಮಾರ್ನ ರ್ಯಾಂಕೈನ್ ಸ್ಟೇಟ್ ಅಂತ ಕರಿತೀವಿ. ಆ ರ್ಯಾಂಕೈನ್ ಸ್ಟೇಟಲ್ಲಿ ಈ ರೋಹಿಂಗ್ಯಾ ಒಂದು ಸಮುದಾಯವನ್ನು ನಾವು ನೋಡ್ಬೋದಾಗುತ್ತೆ. ಆ್ಯಂಡ್ ಈ ರ್ಯಾಂಕೈನ್ ಸ್ಟೇಟಲ್ಲಿ ಅವರು ರೋಹಿಂಗ್ಯಾಸು ಆ್ಯಕ್ಚುಲಿ ಮುಸ್ಲಿಂ, ಆ್ಯಂಡ್ ಈ ರ್ಯಾಂಕೈನ್ ಸ್ಟೇಟಲ್ಲಿ ದೇ ಆರ್ ಮೈನಾರಿಟೀಸ್, ಅಲ್ಪಸಂಖ್ಯಾತರಾಗಿದ್ದಾರೆ. ಇದಿಷ್ಟು ಬೇಸಿಕಲಿ. ಆ್ಯಂಡ್ ದಶಕಗಳಿಂದ ನೋಡಿದ್ರೆ ಇವರು ಮೈನಾರಿಟೀಸ್ ಆಗಿರುವಂಥ ಕಾರಣ ಅವ್ರಿಗೆ ಒಂದು ಕಡೆ ಸಿಟಿಸನ್ಶಿಪ್ಪನ್ನು ಕೊಡ್ತಾ ಇಲ್ಲ, ಪೌರತ್ವವನ್ನು ಕೊಡ್ತಾ ಇಲ್ಲ. ತದನಂತರ ಇನ್ನೊಂದು ಏನು ಅಂತಂದರೆ ಅವರುಗಳ ಮೇಲೆ ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಮಯನ್ಮಾರ್ನ ಒಂದು ಆರ್ಮಿ ಏನಿದೆ ಆ ಆರ್ಮಿ ಇವ್ರುಗಳನ್ನ ಹಿಂಸಿಸ್ತಾ ಇದೆ. ಸೊ ಈ ಎರಡೂ ಇಶ್ಯೂಗಳನ್ನು ನಾವು ನೋಡ್ಬೋದಾಗುತ್ತೆ. ಇದು ಬೇಸಿಕಲಿ ರೋಹಿಂಗ್ಯಾ ಬಗ್ಗೆ. 2017ರಲ್ಲಿ ಏನಾಯಿತು ಅಂತಂದರೆ ಈ ಮಯನ್ಮಾರ್ನ ಸೇನೆ ಏನಿದೆ, ಮಯನ್ಮಾರ್ನ ಆರ್ಮಿ ಏನಿದೆ ಒಂದು ಕ್ಲಿಯರೆನ್ಸ್ ಆಪರೇಷನನ್ನು ನಡೆಸ್ತು. ಸೊ ಅಲ್ಲಿ ಅದರ ಪರಿಣಾಮವಾಗಿ ಸಾಮೂಹಿಕವಾಗಿ ಈ ಒಂದು ರೋಹಿಂಗ್ಯಾಗಳಿಂದ ಇವರುಗಳನ್ನು ಹತ್ಯೆ ಮಾಡಲಾಯಿತು, ಒಂದು ಅತ್ಯಾಚಾರ ಮಾಡಲಾಯಿತು, ಮತ್ತು ಅವರ ಮನೆಗಳನ್ನು ಸುಟ್ಟು ಹಾಕಲಾಯಿತು. ಸೊ ಈ ಮೂರನ್ನು ಮಾಡಿದ್ರು. ಯಾವಾಗ 2017ರಲ್ಲಿ ಮಯನ್ಮಾರ್ನ ಆರ್ಮಿ ಮಾಡಿದ್ದಂಥವು ಯಾರ ಮೇಲೆ, ರೋಹಿಂಗ್ಯಾಗಳ ಮೇಲೆ ಮಾಡಿದಂಥದ್ದು. ಸೊ ಇದರಲ್ಲಿ ಸುಮಾರು 7 ಲಕ್ಷಕ್ಕೂ ಅಧಿಕ ರೋಹಿಂಗ್ಯರು ಬಾಂಗ್ಲಾದೇಶಕ್ಕೆ ಪಲಾಯನ ಮಾಡಿದ್ರು. ಸೊ ಈ ಒಂದು ಟೈಮಲ್ಲಿ ಬಾಂಗ್ಲಾದೇಶಕ್ಕೆ ಎಷ್ಟೊಂದು ಜನ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ಹೋದರು. ಯಾವಾಗ 2017 ಟೈಮಲ್ಲಿ ಇದಾಯಿತು. ತದನಂತರ ಏನು ಅಂತಂದರೆ 2019ರಲ್ಲಿ ನಾವು ಬಂದರೆ ಗ್ಯಾಂಬಿಯಾದಲ್ಲೂ ಕೂಡ ಇದೇ ರೀತಿಯಾದ ಒಂದು ಇಶ್ಯೂ ಆಗುತ್ತೆ. ಗ್ಯಾಂಬಿಯಾದಲ್ಲಿ ಆ್ಯಕ್ಚುಯಲ್ ನೋಡಿದ್ರೆ 1948ಅಲ್ಲಿ ಜೆನೋಸೈಡ್ ಕನ್ವೆನ್ಷನ್ ಏನಿದೆ ಇದರ ಅಡಿಯಲ್ಲಿ ಗ್ಯಾಂಬಿಯಾ ಏನು ಮಾಡ್ತು ಅಂತಂದರೆ 2019ನಲ್ಲಿ ಜೆನೋಸೈಡ್ ಕನ್ವೆನ್ಷನ್ ಅಡಿಯಲ್ಲಿ ಮಯನ್ಮಾರ್ನ ವಿರುದ್ಧ ICJಯಲ್ಲಿ ರಿಪೋರ್ಟನ್ನು ಸಲ್ಲಿಸ್ತು, ಅಂದರೆ ಒಂದು ಕೇಸನ್ನು ಫೈಲ್ ಮಾಡ್ತು. 2017ನಲ್ಲಿ ಈ ಒಂದು ಇಶ್ಯೂ ಆಗಿದ್ದು. ಸೊ 2019ನಲ್ಲಿ ಗ್ಯಾಂಬಿಯಾ ಯಾರ ಮೇಲೆ, ಮಯನ್ಮಾರ್ ಮೇಲೆ ಒಂದು ಕೇಸನ್ನು ಹಾಕ್ತು. ಎಲ್ಲಿ ಹಾಕ್ತು, ICJಯಲ್ಲಿ ಹಾಕ್ತು. ಯಾವ ಒಂದು ಇದರ ಅಡಿಯಲ್ಲಿ ಅಂತಂದರೆ 1948 ಜೆನೋಸೈಡ್ ಕನ್ವೆನ್ಷನ್ ಅಡಿಯಲ್ಲಿ. ಏನು ಆರೋಪ ಮಾಡ್ತು ಗ್ಯಾಂಬಿಯಾ ಅಂತಂದರೆ ರೋಹಿಂಗ್ಯಾ ಸಮುದಾಯವನ್ನು ನಾಶ ಮಾಡುವ ಉದ್ದೇಶದಿಂದ ಈ ಒಂದು ಮಯನ್ಮಾರ್ ಆರ್ಮಿ ಈ ರೀತಿಯಾದ ಒಂದು ಏನಂತೀವಿ ಇನ್ಸಿಡೆಂಟನ್ನು ಮಾಡಿದ್ದು, ಅಥವಾ ಈ ರೀತಿಯಾದ ಒಂದು ಕ್ರಮವನ್ನು ಕೈಗೊಂಡಿದ್ದು. ಸೊ ಹಾಗಾಗಿ ಇದು ಜೆನೋಸೈಡ್ ಆಗುತ್ತೆ. ಸೊ ಅದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಒಂದು. ತದನಂತರ ಒಂದು ಸಮುದಾಯವನ್ನು ಅಳಿಸೋದಕ್ಕೆ ಮಾಡಿರುವಂಥ ಒಂದು ಕೃತ್ಯ ಆಗಿರುವಂಥ ಕಾರಣ ಇದು ಜೆನೋಸೈಡ್ ಆಗುತ್ತೆ ಅಂತ ಗ್ಯಾಂಬಿಯಾ ಒಂದು ಆರೋಪವನ್ನು ಹಾಕಿತ್ತು. ಯಾವಾಗ 2019ನಲ್ಲಿ. ಈಗ ಏನಾಗಿದೆ ಅಂತಂದರೆ ICJಯಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಈ ಒಂದು ವಿಚಾರಣೆ ಅಧಿಕೃತವಾಗಿ ಆರಂಭವಾಗಿದೆ. 2017ನಲ್ಲಿ ಇಶ್ಯೂ ಆಗಿದ್ದು, 2019ನಲ್ಲಿ ಕೇಸ್ ಹಾಕಿದ್ದು, ಈಗ 2026ಅಲ್ಲಿ ಈ ಕೇಸನ್ನು ಅಧಿಕೃತವಾಗಿ ವಿಚಾರಣೆಯನ್ನು ಆರಂಭಿಸಲಾಗಿದೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಮಯನ್ಮಾರ್ ಏನು ಮಾಡಿದೆ ಅಂತಂದರೆ ಈ ಒಂದು ಆರೋಪಗಳನ್ನು ನಿರಾಕರಿಸಿದೆ, ನಾವು ಈ ರೀತಿಯಾಗಿ ಮಾಡಿಲ್ಲ. ಆ್ಯಂಡ್ ಈಗ ಏನಾಗಿದೆ ಅಂತಂದರೆ ಈಗ ಮಯನ್ಮಾರ್ ಏನಿದೆ ಅಂಡರ್ ಆರ್ಮಿ ರೂಲಲ್ಲಿದೆ ಅದು. ಸೊ ಅದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಇಂಟರ್ನ್ಯಾಷನಲ್ ಆ್ಯಂಗಲಲ್ಲಿ ನೋಡಿದ್ರೆ, ಇಂಟರ್ನ್ಯಾಷನಲ್ ಕಾನೂನು ಏನಿದೆ, ಅಂತಾರಾಷ್ಟ್ರೀಯ ಕಾನೂನು ಏನಿದೆ ಆ ಒಂದು ಆ್ಯಂಗಲಲ್ಲಿ ನೋಡಿದಾಗ ನಮಗೆ ಒಂದೇನಾಗುತ್ತೆ ಅಂದರೆ ಜೆನೋಸೈಡ್ ಕನ್ವೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಈ ಜೆನೋಸೈಡ್ ಕನ್ವೆನ್ಷನ್ನಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಸದಸ್ಯ ರಾಷ್ಟ್ರ ಮತ್ತೊಂದು ದೇಶದ
ಜನಸೈಡ್ ಏನಾದರೂ ಮತ್ತೊಂದು ದೇಶದಲ್ಲಿ ಜನಸೈಡ್ ಏನಾದರೂ ಆಗಿದೆ ಅಂದರೆ ಜನಸಂಹಾರ ಆಗಿದೆ ಅಂತಂದರೆ ಅದನ್ನು ಪ್ರಶ್ನಿಸ್ಬೋದು. ಸೊ ಅಂಡರ್ ಜನಸೈಡ್ ಕನ್ವೆನ್ಷನ್, ಸೊ ಅದೇ ಒಂದು ರೈಟನ್ನು ಗ್ಯಾಂಬಿಯಾ ಬಳಸ್ಕೊಂಡು ಈ ಒಂದು ಕೇಸನ್ನು ಆಗಿರುವಂಥದ್ದು. ಆ್ಯಂಡ್ ಇದರ ಪರಿಣಾಮಗಳೇನು, ಸೊ ಈ ವಿಚಾರಣೆ ನಡೀತಾ ಇದೆ ಅಂತಾನೆ ಇದರ ಪರಿಣಾಮಗಳೇನು ಅಂತಾನೆ, ಒಂದು ಮಯನ್ಮಾರ್ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಯನ್ಮಾರ್ ಮೇಲೆ ಯಾವ ರೀತಿಯಾದ ಪರಿಣಾಮ ಅಂತಾನೆ, ಮೊದಲಿಗೆ ಏನು ಜಿಯೋಪೊಲಿಟಿಕಲ್ ಸಿಚುವೇಶನ್ ಏನಿದೆ ಅದು ಅದರ ಅಂದರೆ ಮಯನ್ಮಾರ್ನ ಒಂದು ಪೊಲಿಟಿಕಲ್ ಸಿಚುವೇಶನ್ ಇದೆ, ಅದರ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಪೊಲಿಟಿಕಲ್ ಪ್ರೆಷರ್ ಇನ್ ಮಯನ್ಮಾರ್ ಇನ್ಕ್ರೀಸಸ್ ಒಂದು. ಎರಡನೇದಾಗಿ ಏನು ಅಂತಂದರೆ, ಮಯನ್ಮಾರನ್ನು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದಾಗ, ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಾವು ನೋಡಿದಾಗ ಅದನ್ನು ಏಲಿನೇಟ್ ಮಾಡೋದು ಅಥವಾ ಅದನ್ನು ಸೆಪರೇಟ್ ಮಾಡುವಂಥದ್ದು, ಅಂದರೆ ಅದು ಮಯನ್ಮಾರ್ ಏನಾಗುತ್ತೆ ಒಂಟಿ ಆಗೋಗುತ್ತೆ. ಸೊ ಏಲಿನೇಟ್ ಅಥವಾ ಐಸೋಲೇಟ್ ಮಾಡುವಂಥದ್ದು. ಸೊ ಈ ರೀತಿಯಾದ ಪರಿಣಾಮಗಳನ್ನು ಮಯನ್ಮಾರ್ ಎದುರಿಸಬೇಕಾಗತ್ತೆ. ಇನ್ನು ಮತ್ತೆ ರೋಹಿಂಗ್ಯಾರಿಗೆ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಮಾಡುತ್ತೆ, ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಂದರೆ, ಒಂದು ಅವರಿಗೆ ಜಸ್ಟಿಸ್ ಸಿಗುವ ಎಲ್ಲ ಸಾಧ್ಯತೆಗಳಿದೆ. ತದನಂತರ ಏನು ಅಂತಂದರೆ, ಭವಿಷ್ಯದಲ್ಲಿ ಅವರ ಒಂದು ರಿಹ್ಯಾಬಿಲಿಟೇಷನ್ ಇರ್ಬೋದು ಅಥವಾ ಅವರ ಒಂದು ಪ್ರೊಟೆಕ್ಷನ್ ಏನಿದೆ ಇದು ಕಾನೂನಿನ ಆಧಾರವಾಗಿರುತ್ತೆ. ಸೊ ಅದು ರೋಹಿಂಗ್ಯರಿಗೆ ಜಸ್ಟಿಸ್ ಸಿಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ನೋಡಿದಾಗ ಒಂದು ಕಡೆ ಹ್ಯೂಮನ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಆಗೋದನ್ನು ನಾವು ನೋಡ್ಬೋದಾಗುತ್ತೆ. ತದನಂತರ ಯಾವುದೇ ಒಂದು ದೇಶ ಜೆನೋಸೈಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಏನಂತೀವಿ ಸೇಫ್ಟಿ ಪ್ರೋಟೋಕಾಲ್ ಇರ್ಬೋದು, ಇಲ್ಲ ಇಂಪ್ಯೂನಿಟಿ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಇದು ನೀಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಮತ್ತು ಇದು ಯಾವ ರೀತಿಯಾದ ಒಂದು ಟರ್ನ್ಸನ್ನು ತಗೊಳ್ಳುತ್ತೆ, ಈ ಒಂದು ಇದು ಇವಾಗ ವಿಚಾರಣೆ ಸ್ಟಾರ್ಟ್ ಆಗಿರುವಂಥ ಕಾರಣ ಯಾವ ರೀತಿಯಾಗಿ ಇದು ಮುಂದುವರಿಯುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಸೊ ಆಗ ನಾವು ಅಂದರೆ ನ್ಯೂಸ್ ಯಾವಾಗ ಅಪ್ಡೇಟ್ ಆಗುತ್ತೆ ನಾವು ಹಾಗೆ ನೋಡ್ಕೊಂಡು ಹೋಗೋಣ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. DRDO ಕ್ಯಾರೀಸ್ ಔಟ್ ಫ್ಲೈಟ್ ಟೆಸ್ಟ್ ಆಫ್ ಆ್ಯಂಟಿ-ಟ್ಯಾಂಕ್ ಗೈಡೆಡ್ ಮಿಸೈಲ್. ಸೊ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ನಾವು ನೋಡಿದಾಗ ಜಸ್ಟ್ ಎಲ್ಲರೂ ಕೋಟ್ ಮಾಡೋದಕ್ಕೆ, ಅಂದರೆ ಭಾರತ ತನ್ನ ಒಂದು ಡಿಫೆನ್ಸ್ ಸೆಕ್ಟರಲ್ಲಿ ಏಳ್ಗೆಯನ್ನು ಸಾಧಿಸ್ತಾ ಇದೆ ಅನ್ನೋವಂಥದ್ದು ಕುರಿತಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡುವಾಗ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಪ್ರಿಲಿಮ್ಸಲ್ಲಿ ಬಂದಾಗ ನಮಗೆ ಈ ಒಂದು ಆ್ಯಂಟಿ-ಟ್ಯಾಂಕ್ ಗೈಡೆಡ್ ಮಿಸೈಲ್ ಇಂದ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮೊದಲಿಗೆ ಏನಾಗ್ತಾ ಇದೆ ಅಂತಂದರೆ, ಏನಾಗಿದೆ ಅಂತಂದರೆ, ಮಹಾರಾಷ್ಟ್ರದ ಅಹಿಲ್ಯನಗರದಲ್ಲಿ ಇರುವಂಥ KK ಟೆಸ್ಟಿಂಗ್ ರೇಂಜ್ ಏನಿದೆ, ಇಲ್ಲಿ ಈ ಒಂದು ಏನು ಥರ್ಡ್ ಜನರೇಷನ್ ಆ್ಯಂಟಿ-ಟ್ಯಾಂಕ್ ಗೈಡೆಡ್ ಮಿಸೈಲನ್ನು ಟೆಸ್ಟ್ ಮಾಡಿದೆ ನಿನ್ನೆ DRDO. ಸೊ ಇಷ್ಟು ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಈ ಒಂದು ಪರೀಕ್ಷೆಯನ್ನು ಯಾರು ಕಂಡಕ್ಟ್ ಮಾಡಿದ್ದು ಅಂದರೆ DRDL ಹೈದರಾಬಾದಲ್ಲಿ ಇರುವಂಥ DRDL ಇದನ್ನು ಏನಂತೀವಿ ಟೆಸ್ಟ್ ಮಾಡಿರುವಂಥದ್ದು. ಮತ್ತು ಈಗ ನಮಗೆ ಈ ಒಂದು ಥರ್ಡ್ ಜನರೇಷನ್ ಆ್ಯಂಟಿ-ಟ್ಯಾಂಕ್ ಗೈಡೆಡ್ ಮಿಸೈಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಫೀಚರ್ಸ್ ಏನು, ಒಂದು ಫೈರ್ ಆ್ಯಂಡ್ ಫರ್ಗೆಟ್, ಅಂದರೆ ಒಂದ್ಸಲಿ ಫೈರ್ ಮಾಡಿದ್ರೆ ಅದೇ ತನ್ನ ಒಂದು ಟ್ರಾಜೆಕ್ಟರಿಯನ್ನು, ಅಂದರೆ ಏನು ಗುರಿ ಏನಿರುತ್ತೆ ಆ ಗುರಿಯನ್ನು ಅದೇ ಉಳ್ಕೊಂಡು ಹೋಗಿ ಹೊಡಿಯುತ್ತೆ. ಸೊ ಅದು ಫೈರ್ ಆ್ಯಂಡ್ ಫರ್ಗೆಟ್ ಸಾಮರ್ಥ್ಯ ಇರುವಂಥದ್ದು. ಒಂದು ಟಾಪ್ ಅಟ್ಯಾಕ್ ಮೋಡ್ ಇದೆ, ಅಂದರೆ ಟ್ಯಾಂಕ್ನ ದುರ್ಬಲ ಮೇಲ್ಭಾಗವನ್ನು ಇದು ಹೊಡೆಯುತ್ತೆ. ಅಂದರೆ ಟ್ಯಾಂಕ್ಗಳೇನಿರುತ್ತೆ, ಸೊ ಈ ಒಂದು ದುರ್ಬಲ ಮೇಲ್ಭಾಗಗಳೇನಿರುತ್ತೆ ಇದನ್ನು ಟಾರ್ಗೆಟ್ ಮಾಡುತ್ತೆ ಈ ಒಂದು ಆ್ಯಂಟಿ-ಟ್ಯಾಂಕ್ ಗೈಡೆಡ್ ಮಿಸೈಲ್. ಒಂದು ನಂತರ ಏನು ಅಂತಂದರೆ, ಇದು ಇಮೇಜಿಂಗ್ ಮಾಡುವಂಥದ್ದು, ಇಮೇಜಿಂಗ್ ಇನ್ಫ್ರಾರೆಡ್ ಸೀಕರ್ ಇರುವಂಥ ಕಾರಣ ಇದರ ಒಂದು ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ತದನಂತರ ಮೂವಿಂಗ್ ಟಾರ್ಗೆಟ್ ಇದೆ, ಅದನ್ನು ಕೂಡ ನಿಖರವಾಗಿ ಹೊಡೆಯುತ್ತೆ. ಅಂದರೆ ಈಗ ಇದು ಟ್ಯಾಂಕ್ ಮೂವ್ ಆಗ್ತಾ ಇದೆ, ಬಟ್ ನಾವೀಗ ಇಲ್ಲಿ ಕುತ್ಕೊಂಡು ಫೈರ್ ಮಾಡಿಬಿಟ್ಟಿದ್ದೀವಿ, ಬಟ್ ಟ್ಯಾಂಕು ಈ ಫೈರ್ ಮಾಡಿ ಇದು ಇಲ್ಲಿ ಹೋಗೋಷ್ಟರಲ್ಲಿ ಇದು ಮೂವ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಒಂದು ಮೂವಿಂಗ್ ಟಾರ್ಗೆಟ್ ಇದ್ರೂ ಕೂಡ ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದು ಇದರ ಒಂದು ಯುನಿಕ್ ಫೀಚರ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಮ್ಯಾನ್ ಪೋರ್ಟಬಲ್. ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಗಾಡಿಗಳು ಬೇಕಾಗಿಲ್ಲ. ಮನುಷ್ಯರು ಅಂದರೆ ಸೈನಿಕರು ಏನಿರ್ತಾರೆ ಅವರು ತಮ್ಮ ಭುಜದ ಮೇಲೆ ಹೊತ್ಕೊಂಡು ಹೋಗಿ ಇದನ್ನು ಫೈಟ್ ಮಾಡ್ಬೋದಾದಂಥ ಒಂದು ಮಿಸೈಲ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಇದರಲ್ಲಿ ಬೇಕಾಗಿರುವಂಥದ್ದು. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಹ್ಯಾಮ್ನೆಟ್ ಆ್ಯಂಡ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ರೇನ್ ಸುಪ್ರೀಮ್ ಅಟ್ 83rd ಗೋಲ್ಡನ್ ಗ್ಲೋಬ್ಸ್. ಸೊ ಈ ರೀತಿಯಾದ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ, ನಮ್ಮ ಪ್ರಿಲಿಮ್ಸ್, ಇದು ಎಂಟೈರ್ಲಿ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಯೂಶಲ್ ಆಗಿ ಅವಾರ್ಡ್ಸ್ ಬಗ್ಗೆ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಆ ಒಂದು ನಿಟ್ಟಿನಿಂದ ಇದನ್ನ ನೋಡ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಮೊದಲಿಗೆ ನಾವು ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಅವಾರ್ಡನ್ನು ಪ್ರೆಸೆಂಟ್ ಮಾಡೋದು ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್. ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್ ಇದನ್ನು, ಈ ಒಂದು ಏನು HFPA ಏನಿದೆ ಅಂದರೆ ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್ ಇದೆ, ಇದು ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಸ್, ಹಾಲಿವುಡಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಅಂದರೆ ಈ ಒಂದು ಅಸೋಸಿಯೇಷನ್ ಏನಿದೆ ಈ ಅಸೋಸಿಯೇಷನ್. ಸೊ ಈ ಅಸೋಸಿಯೇಷನ್ ಈ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸನ್ನು ಕೊಡುತ್ತೆ. ಇದು ಆಸ್ಕಾರ್ ಮತ್ತು ಎಮಿ ಅವಾರ್ಡ್ಸ್ ಏನಿದೆ ಅದಕ್ಕೆ ಒಂದು ಪ್ರಿಕರ್ಸರ್ ಆಗಿ ಈ ಒಂದು ಅವಾರ್ಡನ್ನು ನೋಡ್ಬೋದಾಗುತ್ತೆ. ಒಂದು
ತದನಂತರ ಈ ಒಂದು ಅವಾರ್ಡ್ ಏನಿದೆ ಇದು 2 ಕ್ಯಾಟಗರಿಗೂ ಕೊಡುತ್ತೆ. ಒಂದು ಸಿನಿಮಾಗಳಿಗೂ ಅವಾರ್ಡ್ ಕೊಡುತ್ತೆ, ಮತ್ತೊಂದು ಟೆಲಿವಿಷನಲ್ಲಿ ಏನಾದರೂ ಪ್ರಸಾರ ಆಗಿದ್ರೆ ಅದಕ್ಕೂ ಕೂಡ ಇದು ಅವಾರ್ಡನ್ನು ಕೊಡುತ್ತೆ. ಓಕೆನಾ? ಅಂದರೆ ಈಗ ಸಿನಿಮಾ ಅಲ್ಲಿ ಯಾವುದೋ ಮೂವೀಸಿಗೆ ಕೊಡ್ಬೋದು, ಇಲ್ಲ ಟೆಲಿವಿಷನಲ್ಲಿ ಯಾವ್ದಾದ್ರು ಸೀರಿಯಲ್ಸು ಇಲ್ಲ ಏನಾದ್ರು ಸೀರೀಸ್ಗಳು ರಿಲೀಸ್ ಆಗಿದ್ರೆ ಅವುಗಳಿಗೂ ಕೂಡ ಇದನ್ನು ಕೊಡ್ಬೋದು. ಆ್ಯಂಡ್ ಫಸ್ಟ್ ಟೈಮ್ ಇದನ್ನು ಲಾಂಚ್ ಮಾಡಿದ್ದು ಯಾವಾಗನೇ 1944 ಲಾಂಚ್ ಮಾಡಿರುವಂಥದ್ದು. ಫಸ್ಟ್ ಟೈಮ್ ಕೊಟ್ಟಿದ್ದು ಬೆವರ್ಲಿ ಹಿಲ್ಸ್, ಕ್ಯಾಲಿಫೋರ್ನಿಯಾದಲ್ಲಿ ಇರುವಂಥ ಬೆವರ್ಲಿ ಹಿಲ್ಸಲ್ಲಿ ಇದನ್ನು ನೀಡಿರುವಂಥದ್ದು. ಯೂಶಲ್ ಆಗಿ ಇಲ್ಲೇ ಕೊಡುವಂಥದ್ದು ಪ್ರತಿ ವರ್ಷ. ಏನೇನು ಕವರ್ ಆಗುತ್ತೆ ಅಂದರೆ ಮೂವಿಗಳು ಕವರ್ ಆಗುತ್ತೆ, TV ಸೀರೀಸ್ಗಳು ಕವರ್ ಆಗುತ್ತೆ, ಆ್ಯಕ್ಟರ್ಸ್ಗಳು ಕವರ್ ಆಗ್ತಾರೆ, ಡೈರೆಕ್ಟರ್ಸ್ ಇರ್ಬೋದು, ಇಲ್ಲ ಸ್ಕ್ರೀನ್ ಪ್ಲೇ ಇರ್ಬೋದು, ಇವು ಎಲ್ಲ ಕ್ಯಾಟಗರೀಸಲ್ಲೂ ಈ ಒಂದು ಅವಾರ್ಡನ್ನು ಕೊಡ್ತಾರೆ. ಆ್ಯಂಡ್ ಈ ವರ್ಷದ 83rd ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಏನಿದೆ ಇದನ್ನು ಬೆಸ್ಟ್ ಡ್ರಾಮಾ ಫಿಲ್ಮ್ ಬಂದು ಹ್ಯಾಮ್ನೆಟ್ ಆಗಿದೆ, ಕಾಮಿಡಿ ಫಿಲ್ಮ್ ಬಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇವೆರಡು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕೆಲಸತಿ ಕೇಳ್ಬೋದು ಆ ಒಂದು ಉದ್ದೇಶದಿಂದ ಅಷ್ಟೇನೆ ನಾವು ನೋಡೋದು. ಆ್ಯಂಡ್ ಬೆಸ್ಟ್ ಆ್ಯಕ್ಟರ್ಸ್ ಬಂದು ಜೆಸ್ಸಿ ಬಕ್ಲಿ ಫಾರ್ ಹ್ಯಾಮ್ನೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಬಂದು ಟ್ಯಾನಾ ಟೇಲರ್ ಫಾರ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಆ್ಯಂಡ್ ಬೆಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಬಂದು ಸೆಂಟಿಮೆಂಟಲ್ ವ್ಯಾಲ್ಯೂ. ಸೊ ಜಸ್ಟ್ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ರಿವೈಸ್ ಮಾಡುವಾಗ ಜಸ್ಟ್ ಒಂದ್ಸತಿ ನೋಡ್ಕೊಳ್ಳಿ. ತದನಂತರ ಈ ಒಂದು ಏನು ಅವಾರ್ಡ್ ಬಗ್ಗೆ, ಗೋಲ್ಡನ್ ಗ್ಲೋಬ್ಸ್ ಅವಾರ್ಡ್ ಬಗ್ಗೆ ನಾನು ಇಲ್ಲಿ ಹೇಳಿದೆ, ಯಾರು ಕೊಡ್ತಾರೆ, ಯಾವ ಕ್ಯಾಟಗರೀಸ್ಗೆ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಯಾವ ಇಯರಲ್ಲಿ ಸ್ಟಾರ್ಟ್ ಆಗಿದ್ದು, ಇದನ್ನು ಕೂಡ ನೀವು ಜಸ್ಟ್ ಒಂದ್ಸತಿ ರಿವೈಸ್ ಮಾಡಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ನಮೋ ವೆಂಕಟೇಶ ವಿನ್ಸ್ ಫಿಲ್ಮ್ ಲಿಟ್ರರಿ ಅವಾರ್ಡ್. ಸೊ ಈ ಒಂದು ಆರ್ಟಿಕಲ್ ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಹೇಳಿರೋ ಥರ ಅವಾರ್ಡ್ಸ್ ಬಗ್ಗೆ ಕ್ವೆಶನ್ಸ್ಗಳು ಹೆಚ್ಚಾಗ್ತಾ ಇರುವಂಥ ಕಾರಣ ನಾವು ಇದನ್ನು ನೋಡ್ತಾ ಇದ್ದೀವಿ ಅಷ್ಟೇನೆ. ಸೊ ಮೊದಲಿಗೆ ಏನು ಅಂತಂದರೆ ಕನ್ನಡ ಚಲನಚಿತ್ರ ಸಾಹಿತ್ಯ ಕ್ಷೇತ್ರಕ್ಕೆ ಮಹತ್ವದ ಗೌರವವನ್ನು ದೊರಕಿದೆ. ಸೊ ಇವ ನಮೋ ವೆಂಕಟೇಶ ಅನ್ನುವಂಥ ಒಂದು ಕಲೆಕ್ಷನ್ ಆಫ್ ಆರ್ಟಿಕಲ್ಸ್ಗೆ ಈ ವರ್ಷದ ರಾಜ್ಯ ಫಿಲ್ಮ್ ಲಿಟ್ರರಿ ಪ್ರಶಸ್ತಿ, ಕರ್ನಾಟಕ ಫಿಲ್ಮ್ ಲಿಟ್ರರಿ ಅವಾರ್ಡ್ ದೊರೆತಿದೆ. ಯಾವುದಕ್ಕೆ? ನಮೋ ವೆಂಕಟೇಶ ಅನ್ನುವಂಥ ಒಂದು ಕಲೆಕ್ಷನ್ಗೆ. ಆ್ಯಂಡ್ ಈ ಒಂದು ಕಲೆಕ್ಷನನ್ನು ಬರೆದಿರುವಂಥವರು ರಘುನಾಥ್ ಚಾಹಾ ಅನ್ನುವಂಥವ್ರು ಇದನ್ನು ರಚಿಸಿರುವಂಥದ್ದು. ಸೊ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಾಗಲೇ ಏನೇನು ಗೊತ್ತಾಯ್ತು ನಮಗೆ. ಒಂದು, ನಮೋ ವೆಂಕಟೇಶ ಯಾವ ಒಂದು ಅವಾರ್ಡ್ ಗೊತ್ತಿದೆ, ಬಂದಿರೋದು ಕರ್ನಾಟಕ ಫಿಲ್ಮ್ ಲಿಟ್ರರಿ ಅವಾರ್ಡ್ ಬಂದಿದೆ, ಕರ್ನಾಟಕ ಸ್ಟೇಟ್ ಆ್ಯನ್ಯುವಲ್ ಫಿಲ್ಮ್ ಲಿಟ್ರರಿ ಅವಾರ್ಡ್ ಬಂದಿರುವಂಥದ್ದು. ತದನಂತರ ಇದು ಯಾರು ಬರೆದಿರೋ ಆಥರ್ ಯಾರು? ರಘುನಾಥ್ ಚಾಹಾ ಅವರು. ಇದರಲ್ಲಿ ಕೇವಲ ಆಲ್ಮೋಸ್ಟ್ 20 ಫಿಲ್ಮ್ ಆರ್ಟಿಕಲ್ಸ್, 20 ಫಿಲ್ಮ್ಗಳು, ಆಯ್ದ ಕನ್ನಡ ಚಿತ್ರಗಳ ಕುರಿತಾಗಿ ಇವರು ಇದರಲ್ಲಿ ಬರೆದಿದ್ದಾರೆ. ಸೊ ಅದರ ಒಂದು ಸಂಗ್ರಹ ಇದಾಗಿರುವಂಥ ಕಾರಣ ಇದಕ್ಕೆ ಈ ವರ್ಷದ ಒಂದು ಆನ್ಯುವಲ್ ಅವಾರ್ಡ್ ಬಂದಿದೆ ಅನ್ನುವಂಥದ್ದು. ನಂತರ ಈ ಒಂದು ಪ್ರಶಸ್ತಿಯನ್ನು ನೀಡೋದು ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ. ಈ ಒಂದು ಪ್ರಶಸ್ತಿಯನ್ನು ಪ್ರಕಟಿಸೋದು ಇದು. ಆ್ಯಂಡ್ ಈ ವರ್ಷ ಮಾಡಿರುವಂಥದ್ದು 2020 ಮತ್ತು 21 ಸಾಲಿನ ಒಂದು ಘೋಷಣೆಯನ್ನು ಇವಾಗ ಮಾಡಿರುವಂಥದ್ದು. ಓಕೆನಾ? ಆ್ಯಂಡ್ ಇವಾಗ ಈ ನಮೋ ವೆಂಕಟೇಶನ ಸೆಲೆಕ್ಟ್ ಮಾಡಿದ್ದಾರೆ. ಆ ಒಂದು ಸೆಲೆಕ್ಷನ್ ಕಮಿಟಿಯನ್ನು ಹೆಡ್ ಮಾಡಿದ್ದವರು ಹೇಮಂತ್ ಎಂ ನಿಂಬಾಳ್ಕರ್ ಅವರು ಇದನ್ನು ಹೆಡ್ ಮಾಡಿದ್ದದ್ದು. ಅಂದರೆ ಆ ಒಂದು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಹೇಮಂತ್ ಎಂ ನಿಂಬಾಳ್ಕರ್ ಅವರು. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಕೆನಾ? ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಅಂದರೆ ಯಾವ ಒಂದು ಅವಾರ್ಡು ಯಾರಿಗೆ ದೊರೆತಿದೆ, ಯಾವ ಇಯರ್ಗೆ ಇದನ್ನು ಕೊಟ್ಟಿರೋದು, ಯಾವ ಡಿಪಾರ್ಟ್ಮೆಂಟ್ ಕೊಡುತ್ತೆ. ಸೊ ಇಷ್ಟು ನಮಗೆ ಬೇಸಿಕಲಿ ಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.